ಸ್ಪಂದನ ವಾಹಿನಿಯ ಸಮಸ್ತ ವೀಕ್ಷಕರಿಗೆ ನಮಸ್ಕಾರ. ಹಾಗೆ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಇವತ್ತಿನ ಈ ಕಾರ್ಯಕ್ರಮ ಬಹಳ ವಿಶೇಷ. ಯಾಕಂತ ಕೇಳಿದ್ರೆ ಈಗ ಕಾಂತಾರ ಅನ್ನುವಂತಹ ಸಿನಿಮಾ ಅಶ್ವಮೇಧದ ಕುದುರೆಯನ್ನ ಬಿಟ್ಟಾಗ ಅದು ಹೇಗೆ ದಿಗ್ವಿಜಯಕ್ಕೆ ಮುಂದೆ ಹೋಗ್ತಾ ಇರ್ತದೆ, ಹಾಗೆ ಕನ್ನಡ ಭಾಷೆಯಿಂದ ಬೇರೆ ಎಲ್ಲಾ ಭಾಷೆಗೆ, ಬೇರೆ ಎಲ್ಲ ಭಾಷೆಯ ಜನರಿಗೆ ಅದು ಕನ್ನಡದಿಂದ ಶುರುವಾಗಿ ಹಿಂದಿ, ತೆಲುಗು, ತಮಿಳು ಹೀಗೆ ಬೇರೆ ಬೇರೆ ಭಾಷೆಯತ್ತ ಮುನ್ನುಗ್ತಾ ಇದೆ, ದಿಗ್ವಿಜಯಕ್ಕೆ ಹೊರಟಾಗಿದೆ. ಸೊ ಹಾಗೆ ಈ ಸಿನಿಮಾ ಬಹಳ ವಿಶೇಷ. ಯಾಕಂತ ಹೇಳಿದ್ರೆ ಇದು ಸಿನಿಮಾ ಗೆಲ್ಲುವುದಲ್ಲದೆ ಅದರಲ್ಲಿದ್ದ ಕಲಾವಿದರನ್ನು ಕೂಡ ಗೆಲ್ಲಿಸಿದೆ. ಹಾಗೆ ಗೆದ್ದು ಬಹಳ ಖುಷಿಯಲ್ಲಿರುವಂತಹ ನಮ್ಮ ಊರಿನ ಏನ್ ಹೇಳಬಹುದು, ನಮ್ಮ ಸ್ಪಂದನ ವಾಹಿನಿಯ ಬಹಳ ಆತ್ಮೀಯ ಕಲಾವಿದೆ ಅಂತ ಕೂಡ ಹೇಳಬಹುದು. ಭರತನಾಟ್ಯ ಕಲಾವಿದೆ ಆಗಿದ್ದುಕೊಂಡೇ ಒಂದು ನೃತ್ಯ ಸಂಸ್ಥೆಯನ್ನ ನಡೆಸ್ತಾ ಅದರೊಂದಿಗೆ ಸಿನಿಮಾ, ಕಿರುತೆರೆಯ ಸೀರಿಯಲ್ಗಳಾಗಿರ್ಬೋದು, ಹೀಗೆ ಎಲ್ಲದರಲ್ಲಿ ನಟಿಸಿಕೊಂಡು ಇವತ್ತು ಬಹುಶಃ ಮಾನಸಿ ಸುಧೀರ್ ಅಂತ ಹೇಳಿದ್ರೆ ಅಷ್ಟು ಬೇಗ ಯಾರಿಗೂ ನೆನಪಾಗದೆ ಇರಬಹುದು. ಆದ್ರೆ ಕಾಂತಾರದ ಕಮಲಕ್ಕ ಅಂತ ಕೇಳಿದ್ರೆ ಅವರ ಸುಸಂಸ್ಕೃತವಾದ ಭಾಷೆಯೊಂದಿಗೆ ಎಲ್ಲರಿಗೂ ನೆನಪಾಗ್ತಾರೆ. ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸಿಕೊಳ್ಳೋಣ. ನಮಸ್ಕಾರ. ನಾನ್ ಟೀಚರ್ ಅಂತವೇ ಹೇಳ್ತೇನೆ, ನನ್ನ ಟೀಚರ್ ಅವರು. ನಮಸ್ಕಾರ ಟೀಚರ್, ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ನಿಮ್ಮ ಜೊತೆ ಮಾತನಾಡ್ಲಿಕ್ಕೆ ನಂಗೆ ಫುಲ್ ಎಕ್ಸೈಟ್ಮೆಂಟ್ ಆಗಿದೆ. ಫಸ್ಟ್ ಎಕ್ಸೈಟ್ಮೆಂಟ್ ಕಾಂತಾರ ಫುಲ್ ಹಿಟ್ ಆದದ್ದು, ನಿಮ್ಮನ್ನ ತೆರೆ ಮೇಲೆ ನಾವೆಲ್ಲ ಒಟ್ಟಿಗೆ ನೋಡಿದ್ದು. ಸೊ ಇನ್ನೊಂದು ನನ್ನ ಟೀಚರ್ ಹತ್ರ ನಾನೇ ಮಾತಾಡ್ತಾ ಇರೋದು, ತುಂಬಾ ಎಕ್ಸೈಟ್ಮೆಂಟ್ ವಿಷಯ ಇದು. ಸೊ ಫಸ್ಟಿಗೆ ನಿಮ್ಗೆ ಕೇಳ್ತೇನೆ, ಇಷ್ಟೊಂದು ಕಡೆಯಿಂದ ಎಲ್ಲ ಫೋನ್ ಬರ್ತಾ ಉಂಟು, ಇಷ್ಟೊಂದು ಕಡೆಯಿಂದ ಎಲ್ಲರೂ ಅಪ್ರಿಶಿಯೇಟ್ ಮಾಡ್ತಾ ಇದ್ದಾರೆ. ಈಗ ನಿಮ್ಗೆ ಹೇಗೆ ಅನಿಸ್ತಾ ಇದೆ? ಭಾವನ, ಸಹಜವಾಗಿ ಮೊದಲಿಗೆ ಸ್ಪಂದನ ವಾಹಿನಿಯ ಎಲ್ಲ ವೀಕ್ಷಕರಿಗೆ ದೀಪಾವಳಿ ಹಬ್ಬದ ಶುಭಾಶಯಗಳನ್ನು ಹೇಳ್ತೇನೆ. ಹೌದು, ಎಲ್ಲ ಕಡೆ ಈಗ ಕಾಂತಾರದ್ದೇ ಹವ. ಎಲ್ಲ ಕಡೆ ಹೋದಲ್ಲಿ ಜನರು ಈಗ ನನ್ನನ್ನು ಮಾನಸಿ ಅನ್ನೋದಕ್ಕಿಂತ ಜಾಸ್ತಿ ಕಮಲಕ್ಕ ಅಂತಲೇ ರೆಕಾಗ್ನೈಸ್ ಮಾಡ್ತಿದ್ದಾರೆ. ಈಗ ಎಟ್ ಪ್ರೆಸೆಂಟ್ ಹೇಗಿದೆ ಅಂದರೆ ಸಂತೋಷ ದುಪ್ಪಟ್ಟು ಆಗಿದೆ, ಹೆಮ್ಮೆಯೂ ಜಾಸ್ತಿ ಆಗಿದೆ, ತುಂಬ ಸಂತೋಷ ಇದೆ. ಅದೆಲ್ಲದರ ನಡುವೆ ನಮಗೆ ನಮ್ಮದೇ ಆದ ಒಂದು ಜೀವನ ಇದೆಯಲ್ಲ, ನನ್ನ ನೃತ್ಯ ತರಗತಿಗಳು ಅದೆಲ್ಲವೂ ಆಸ್ ಯೂಶುವಲ್, ಅಂದ್ರೆ ಅದಕ್ಕೆ ಡಿಸ್ಟರ್ಬ್ ಆಗದ ರೀತಿಯಲ್ಲಿ ನಾನು ನನ್ನ ಶೆಡ್ಯೂಲ್ ಅನ್ನು ಪ್ಲಾನ್ ಮಾಡುವ ಒಂದು ಹೊಸ ಜವಾಬ್ದಾರಿ ಬಂದಿದೆ. ಯಾಕಂದ್ರೆ ನೀವೊಂದು ಶೆಡ್ಯೂಲ್ಗೆ ಫಿಕ್ಸ್ ಆಗಿದ್ರೆ, ಅಂದ್ರೆ ಮಂಡೇ, ಟ್ಯೂಸ್ಡೇ ಇಲ್ಲಿ ಕ್ಲಾಸ್ ಅಥವಾ ಸ್ಯಾಟರ್ಡೇ ಇಲ್ಲಿ ಕ್ಲಾಸ್. ಬಟ್ ನಾವು ಈಗ ನೋಡಬಹುದು ಎಲ್ಲ ವಾಹಿನಿಗೂ ಅಥವಾ ಎಲ್ಲ ಯೂಟ್ಯೂಬ್ ಚಾನೆಲ್ಗಳಿಗೂ ಕಾಂತಾರದ ಆಕ್ಟರ್ಸ್ಗಳು ಅಥವಾ ಕಾಂತಾರ ಅನ್ನುವಂತಹ ಒಂದು ಕಾನ್ಸೆಪ್ಟ್ ಬಹಳ ಏನ್ ಹೇಳುವಂಥದ್ದು, ಒಂದು ಆಕರ್ಷಣೆಯ ವಿಷಯ. ಅಥವಾ ಎಲ್ಲರೂ ಕಾಂತಾರ ಅಂದ ಕೂಡಲೇ ಎಲ್ಲರೂ ತಿರುಗಿ ನೋಡ್ತಾರೆ ನಮ್ಮ ಹತ್ರ ಅಂತ ಕಾಂತಾರದ ಆಕ್ಟರ್ಸ್ ಗಳನ್ನು ಕೂಡ ತುಂಬಾ ಇಂಟರ್ವ್ಯೂ ಮಾಡ್ತಿದ್ದಾರೆ, ಅಥವಾ ತುಂಬಾ ಅವರನ್ನ ಏನ್ ಹೇಳುವಂಥದ್ದು ಅವರೆಡೆಗೆ ಕರ್ಕೊಳ್ತಾ ಇದ್ದಾರೆ. ಸೊ ಇದ್ರ ಬಗ್ಗೆ ಈಗ ನೀವು ಟೈಮ್ ಮ್ಯಾನೇಜ್ ಮಾಡೋದ್ರ ಬಗ್ಗೆ ಹೇಳಿದಿರಿ. ಆದ್ರೆ ನಿಮಗೆ ಮುಖ್ಯವಾಗಿ ನೀವು ನೃತ್ಯ ಗುರುಗಳು, ಆ ಕ್ಲಾಸಸ್ ಹೇಗೆ ನಡೀತಾ ಉಂಟು, ಅಲ್ಲಿನ ಸ್ಟೂಡೆಂಟ್ಸ್ ಆಗಿರಬಹುದು, ಪೇರೆಂಟ್ಸ್ ಆಗಿರಬಹುದು, ಅಥವಾ ನಿಮ್ಮ ಹಸ್ಬೆಂಡ್, ನಮ್ಮ ಸರ್, ಅವ್ರು ಹೇಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ, ಫ್ಯಾಮಿಲಿ ಸಪೋರ್ಟ್ ಹೇಗೆ? ಇದು ತುಂಬಾ ಒಳ್ಳೆ ಪ್ರಶ್ನೆ. ಅಂಡ್ ಈ ಪ್ರಶ್ನೆಯನ್ನು ನನ್ನ ಶಿಷ್ಯಾಗಿ ಭಾವನ ಮಾತ್ರ ಕೇಳಲಿಕ್ಕೆ ಸಾಧ್ಯ, ಬೇರೆ ಯಾವ ಇಂಟರ್ವ್ಯೂ ಅಲ್ಲೂ ಈ ಪ್ರಶ್ನೆ ಖಂಡಿತ ನಾನು ಎಕ್ಸ್ಪೆಕ್ಟ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಹೌದು ಭಾವನ, ಅಂದ್ರೆ ಒಂದು ಎಲ್ಲ ಇಂಟರ್ವ್ಯೂಗಳು ಮತ್ತು ಬೇರೆ ಯಾವುದೋ ಸಿನಿಮಾದ ಬಗ್ಗೆ ಮಾತಾಡಲಿಕ್ಕೆ ಬರೋದಿರ್ಬೋದು, ಇದೆಲ್ಲವೂ ಆಗ್ತಾ ಇದೆ. ಆದರೆ ನನ್ನ ಜೀವನ ಮಾನಸಿಯಾದದ್ದು ನೃತ್ಯ ಕ್ಷೇತ್ರದ ಮೂಲಕ. ಹಾಗಾಗಿ ನನ್ನ ಐಡೆಂಟಿಟಿ ಇರುವುದು ಅಲ್ಲಿ. ಇನ್ನೂ ಒಳ್ಳೆ ಸಿನಿಮಾಗಳು ಬಂದಾಗ ಖಂಡಿತ ನಾನು ಮಾಡಿ ಏನು. ಆದರೆ ಈಗ ನಾನು ನನ್ನ ಈ ಪ್ರೊಫೆಷನನ್ನು ಡಿಸ್ಟರ್ಬ್ ಮಾಡ್ಕೊಳ್ಳಿಕ್ಕೆ ನಾನು ಖಂಡಿತ ಮನಸ್ಸಿಲ್ಲ. ಹಾಗಾಗಿ ಶನಿವಾರ ಆದಿತ್ಯವಾರಗಳನ್ನು ಯಾವ ಇಂಟರ್ವ್ಯೂಗೂ ನಾನು ಕೊಡ್ತಾನೆ ಇಲ್ಲ. ನನ್ನ ಕ್ಲಾಸು ನನಗೆ ಇಂಪಾರ್ಟೆಂಟ್. ಅಲ್ಲಿ ನಾನು ಪ್ರಾಮಾಣಿಕವಾಗಿ ಕೆಲಸ ಮಾಡಿದರೆ ಮಾತ್ರ ನನಗೊಂದು ಜೀವನದಲ್ಲಿ ತೃಪ್ತಿ ಸಿಗ್ತದೆ ಅಂತ ಹೇಳ್ಬೋದು. ಆಮೇಲೆ ಆಬ್ವಿಯಸ್ಲಿ ನನ್ನ ಗಂಡ ಸುಧೀರ್, ಮಗಳು ಸುರಭಿ ಎಲ್ಲರೂ ಸಪೋರ್ಟ್ ಮಾಡ್ತಿದ್ದಾರೆ. ಮತ್ತು ನನ್ನ ಶಿಷ್ಯ ವೃಂದ ಕೂಡ. ಕೆಲವೊಮ್ಮೆ ನಾನು ಸುಸ್ತಾಗಿ ಬಂದಿದ್ದಾಗ ಕೆಲವರು ಸೀನಿಯರ್ ಮಕ್ಕಳು ಅವರೇ ಬಂದು ಹೇಳ್ತಾರೆ, ಟೀಚರ್ ಇವತ್ತು ನಿಮಗೆ ಸುಸ್ತಾಗಿದೆ, ನೀವು ಬೇಕಾದ್ರೆ ಕೂತ್ಕೊಳ್ಳಿ, ನಾವು ಮಾಡ್ತೇವೆ ಕ್ಲಾಸು ಅಂತ. ಹಲವಾರು ಪೇರೆಂಟ್ಸ್ ಕೂಡ, ಅಂದರೆ ಅವರಿಗೂ ತುಂಬ ಹೆಮ್ಮೆ ಇದೆ, ನಮ್ಮ ಟೀಚರುಗೆ ಒಂದು ಒಳ್ಳೆ ಸಕ್ಸಸ್ ಸಿನಿಮಾದಲ್ಲಿ ಟೀಚರ್ಸ್ ರೋಲ್ ಮಾಡ್ತಾ ಇದ್ದಾರೆ ಅನ್ನುವ ಸಂತೋಷ ಹಲವರಿಗಿದೆ. ಮತ್ತು ಕೆಲವರಿಗೆ ಆತಂಕವೂ ಇದೆ, ಟೀಚರ್ ಇನ್ನು ಬ್ಯುಸಿಯಾಗಿ ಬಿಟ್ಟರೆ ನೆಟ್ಟ ಕ್ಲಾಸ್ ಮಾಡ್ತಾರಲ್ಲ, ನಮ್ಮ ಮಗಳ ಭವಿಷ್ಯ ಏನು ಡ್ಯಾನ್ಸ್ ನಲ್ಲಿ ಅನ್ನುವ ಆತಂಕವೂ ಇದೆ. ಆದ್ರೆ ನನ್ನ ಪ್ರಾಮಾಣಿಕ ಪ್ರಯತ್ನ, ಕ್ಲಾಸುಗಳು ನಡೀತಾನೆ ಇದೆ. ಸೊ ಈಗ ಸಾಕಷ್ಟು ಯೂಟ್ಯೂಬ್ ಚಾನೆಲ್ಗಳಲ್ಲಿ ನಾವು ನೋಡ್ತೇವೆ, ನಿಮ್ಮ ಬಗ್ಗೆ ಒಂದಷ್ಟು ಇನ್ಫಾರ್ಮೇಶನ್ ಅವ್ರು ಕೊಡ್ತಾರೆ, ಅದು ಎಲ್ಲಿ ಸಿಗ್ತದೆ ಅಥವಾ ಎಲ್ಲಿ ಹುಡುಕ್ತಾರೆ ಗೊತ್ತಿಲ್ಲ. ಕೆಲವೊಂದು ಇನ್ಫಾರ್ಮೇಶನ್ ಕರೆಕ್ಟ್ ಆಗಿರ್ತದೆ, ಅಕ್ಯುರೇಟ್ ಆಗಿರ್ತದೆ, ಮತ್ತೆ ಕೆಲವು ಇನ್ಫಾರ್ಮೇಶನ್ ಹೌದು ಈಗ ನೀವು ನಿಮ್ಮ ಕಾಂತಾರವೇ ನಿಮ್ಮ ಮೊದಲ ಮೂವಿ ಅನ್ನುವುದು ಎಷ್ಟು ಸರಿ ಅಲ್ಲ, ನೀವು ಇದಕ್ಕಿಂತ ಬೇರೆ ಮುಂಚೆ ಮಾಡಿದ್ರಿ ಮೂವೀಸ್. ಬಟ್ ಅದ್ರ ಜೊತೆಗೆ ಕೆಲವೊಂದು ಬಹಳ ಫನ್
ಫನ್ನಿ ಆದಂತಹ ಅಥವಾ ಬಹಳ ಒಂಥರ ನೋಡಿದ್ರೆ ಎಣಿಸಿದ್ರೆ ನಗು ಬರುವಂತಹ ಥಂಬ್ನೇಲ್ಸ್ ಗಳನ್ನ ಹಾಕ್ತಾರೆ. ಸೊ ಅದನ್ನ ನೋಡಿದಾಗ ನಿಮ್ಮ ರಿಯಾಕ್ಷನ್ ಹೇಗಿರ್ತದೆ? ಆಕ್ಚುಲಿ ಈಗ ಎಟ್ ಪ್ರೆಸೆಂಟ್ ನಾನು ಫುಲ್ ಎಂಜಾಯ್ ಮಾಡ್ತಾ ಇರೋದು, ಮತ್ತು ಸ್ವಲ್ಪ ಭಯ ಇರುವುದು ಅದೇ ಈ ಯೂಟ್ಯೂಬ್ಗಳಲ್ಲಿ ಯಾವ್ಯಾವ ರೀತಿ ಥಂಬ್ನೇಲ್ ಹಾಕ್ತಾರೆ ಅಂತ. ಮಾನಸಿ ಸುಧೀರ್ ಅವರು ತಕೊಂಡ ಸಂಭಾವನೆ ಎಷ್ಟು, ಮಾನಸಿ ಸುಧೀರ್ ಅವರ ನಿಜವಾದ ವಯಸ್ಸೆಷ್ಟು, ಎಂಥದ್ದು ಕೊನೆಯ ಕ್ಲೈಮ್ಯಾಕ್ಸ್ ಸೀನಿಗೆ ಮಾನಸಿ ಕಮಲಕ್ಕನ, ಅದು ಮಾನಸಿ ಅಂತ ಹೇಳುದಿಲ್ಲ ಅವರು, ಯಾಕಂದ್ರೆ ಅವ್ರು ಕೆಲವರಿಗೆ ನಾನು ಮಾನಸಿ ಅನ್ನೋದು ಗೊತ್ತಿರುವುದಿಲ್ಲ. ಅದು ತುಂಬಾ ಫನ್ನಿ ಆಗಿರ್ತದೆ. ಅಂಡ್ ಆ ರೀತಿಯ ಥಂಬ್ನೇಲ್ಗಳೆಲ್ಲ ಬಂದಿರ್ತದೆ. ಬಟ್ ಒಳಗೆ ಹೋದ್ರೆ ಅದಕ್ಕೆ ಅಂದ್ರೆ ಎಲ್ಲೋ ಒಂದು ನಾವು ಜಸ್ಟ್ ಹೀಗೆ ಹೇಳುವಾಗ ಒಂದು ಬಂದದ್ದು, ಇವರು ಕಾಂತಾರದ ಕಮಲಕ್ಕ ಗಂಡನ ಜೊತೆ ಜಗಳ ಮಾಡಿದ್ದು ಯಾಕೆ ಅಂತೆಲ್ಲ, ಅದು ನೋಡೋಕೆ ಯೊಬ್ಬ ದೇವ್ರೆ ಇದೆ ಅಂತ ಇದು ಅಂತ ಹೇಳಿ ಅದನ್ನು ತುಂಬಾ ಎಂಜಾಯ್ ಮಾಡ್ತಿದ್ದೇನೆ. ಸೊ ನಾ ಆಗ್ಲೇ ಹೇಳಿದೆ, ಕಾಂತಾರ ಅನ್ನುವಂಥದ್ದು ನಿಮ್ಮ ಮೊದಲ ಮೂವಿ ಅಲ್ಲ. ನಿಮ್ಮ ಮೊದಲ ಮೂವಿ ಬಗ್ಗೆ ಹೇಳಿ, ರಮ್ಯ ಚೈತ್ರಕಾಲ, ಅದ್ರೆ ನೀವು ಹೀರೋಯಿನ್ ಆಗಿ ನಟಿಸಿದ್ದೀರಿ. ಅಲ್ಲಿಂದ ಈ ಕಾಂತಾರದವರೆಗೆ ನಿಮ್ಮ ಏನು ಎಕ್ಸ್ಪೀರಿಯನ್ಸ್ ಆಗಿರಬಹುದು, ಜರ್ನಿ ಬಹಳಷ್ಟು ಚೇಂಜ್ ಆಗಿದೆ. ಯಾಕಂತಂದ್ರೆ ಆ ಟೈಮಲ್ಲಿ ಆಗ್ತಾ ಇದ್ದಂತಹ ಮೂವೀಸ್ ಕೂಡ ಆ ತರನೇ ಈ ಟೈಮಲ್ಲಿ ಒಂದು ಟೆಕ್ನಿಕಲಿ ಕೂಡ ಡೆವಲಪ್ ಆಗಿದೆ ಕನ್ನಡ ಇಂಡಸ್ಟ್ರಿ. ಸೊ ಅದ್ರ ಬಗ್ಗೆ ಆಕ್ಚುಲಿ ಅದೇ ನೀವಾಗ ತಮ್ಮನೇಲಿ ಹೇಳಿದಾಗ ಇದು ಸಹ ತುಂಬಾ ಜನ, ನಾನು ಜುಗಲ್ಬಂದಿ ಪ್ರೆಸ್ ಮೀಟ್ ಅಲ್ಲಿ ಮಾತಾಡಿದ್ದಕ್ಕೆ ಚಿತ್ರರಂಗಕ್ಕೆ ಎಂಟ್ರಿ ನೀಡಿದ ಸೋಷಿಯಲ್ ಮೀಡಿಯಾ ಸ್ಟಾರ್ ಅಂತ ಹಾಕಿದ್ರು. ಪುನಃ ಕಾಂತಾರಕ್ಕೆ ಇದು ಇವರ ಮೊದಲ ಚಿತ್ರ ಇದೆ. ನಾನು ಪ್ರತಿ ಚಿತ್ರ ಮಾಡಿದಾಗ್ಲೂ ಇದು ಇವರ ಮೊದಲ ಚಿತ್ರ ಅಂತ ಬಿಂಬಿಸ್ತಾ ಆಗ್ತಾ ಇದೆ. ಸೊ ಅದು ತುಂಬಾ ಫನ್ನಿ ಅನಿಸ್ತದೆ. ಅಂಡ್ 2006 ಸುನೀಲ್ ಕುಮಾರ್ ದೇಸಾಯಿ ಅವರ ರಮ್ಯ ಚಿತ್ರಕಾಲದಲ್ಲಿ ನಾನು ಸೆಕೆಂಡ್ ಹೀರೋಯಿನ್ ಆಗಿ ಕಾಣಿಸ್ಕೊಂಡಿದ್ದೆ. ಆಮೇಲೆ ನನಗೆ ಆ ಚಿತ್ರ ತುಂಬ ಯಶಸ್ವಿಯಾಗಿ ಏನು ಓಡಲಿಲ್ಲ. ಹಾಗಾಗಿ ನನಗೆ ಮತ್ತೆ ಅದರಲ್ಲಿ ವಿಶೇಷವಾಗಿ ಚಿತ್ರರಂಗದಲ್ಲಿ ಇಂಟ್ರೆಸ್ಟು ಅಂತ ವಿಶೇಷವಾಗಿರಲಿಲ್ಲ. ಹಾಗಾಗಿ ನಾನು ನನ್ನ ಕ್ಲಾಸ್ಗಳನ್ನು ಮಾಡ್ತಾ ಅಷ್ಟರಲ್ಲಿ ಮದುವೆಯೂ ಆಯಿತು, ಹೊಸ ಜವಾಬ್ದಾರಿಗಳಿತ್ತು. ನಾನು ಇಂಗ್ಲೀಷ್ ಲೆಕ್ಚರರ್ ಆಗಿದ್ದೆ, ಆ ಜವಾಬ್ದಾರಿ ಇತ್ತು. ಜೊತೆಗೆ ಮಗಳು ಹುಟ್ಟಿದ್ಲು, ಮತ್ತು ಇನ್ನೊಂದು ಜವಾಬ್ದಾರಿ ಆ್ಯಡ್ ಆಯಿತು. ಹೀಗೆ ಬೇರೆ ಬೇರೆ ಪಾತ್ರಗಳನ್ನು ನಿಭಾಯಿಸ್ತಾ ಜೀವನ ಮುಂದೆ ಹೋಗ್ತಾ ಇತ್ತು. ಆದರೆ ಒಂದು ಸಿನಿಮಾ ಮಾಡಿದ ನಂತರ ಬೇರೆ ಬೇರೆ ಕಾಂಟ್ಯಾಕ್ಟ್ಗಳಿಂದ ಇನ್ನೊಂದು ಆಪರ್ಚುನಿಟೀಸ್ ಬರ್ತಾ ಇರ್ತದೆ. ಸೊ ಹಾಗೆ ಸುಮಾರು ಆಫರ್ಸ್ ಬಂತು. ಯಾವುದು ನನಗೆ ಮಾಡ್ಲಿಕ್ಕೆ ಸಾಧ್ಯ ಆಯಿತು, ಈ ಎಲ್ಲ ಜವಾಬ್ದಾರಿಗಳನ್ನು ನಿಭಾಯಿಸ್ತಾ ನನಗೆ ಯಾವುದು ಮಾಡಲಿಕ್ಕೆ ಸುಲಭ ಆಯಿತು ಅದನ್ನೆಲ್ಲ ಮಾಡಿದ್ದೇನೆ. ರಿಸರ್ವೇಷನ್ ಯಾಕೂಬ್ ಅವರ ನಿರ್ಮಾಣ ಮತ್ತು ನಿಖಿಲ್ ಮಂಜು ಸರ್ ಅವರ ನಿರ್ದೇಶನದ್ದು, ರಾಷ್ಟ್ರ ಪ್ರಶಸ್ತಿ ಬಂತು ಅದಕ್ಕೆ. ಅದರಲ್ಲಿ ಪ್ರೊಟಾಗನಿಸ್ಟ್ ಇದು ಹೀರೋಯಿನ್ ಧರ್ಮಪತ್ನಿಯಾಗಿ ಮಾಡಿದ್ದೆ, ನಿಖಿಲ್ ಮಂಜು ಅವರ ಹೆಂಡತಿಯಾಗಿ. ಮತ್ತೆ ಅಮ್ಮನ ಮನೆ ಇರ್ಬೋದು, ರಾಘವೇಂದ್ರ ರಾಜ್ಕುಮಾರ್ ಸರ್ ಅವರೊಟ್ಟಿಗೆ. ಬಾನಾಡಿಗೆ ಒಳ್ಳೆ ಮಕ್ಕಳ ಚಲನಚಿತ್ರ ಪ್ರಶಸ್ತಿ, ಸ್ಟೇಟ್ ಅವಾರ್ಡ್ ಕೂಡ ಬಂತು. ಆಮೇಲೆ ಶಾರ್ಟ್ ಫಿಲ್ಮ್ಗಳಿರ್ಬೋದು, ಧಾರಾವಾಹಿಗಳಿರ್ಬೋದು, ಎಲ್ಲವೂ ಅಂದರೆ ವರ್ಷಕ್ಕೊಂದು 2 ಪ್ರಾಜೆಕ್ಟ್ನ ಹಾಗೆ ನಡೀತಾ ಇತ್ತು. ಆಮೇಲೆ ಲಾಕ್ಡೌನ್ ಬಂತು, ಎಲ್ಲವೂ ನಿಶ್ಶಬ್ದವಾಯಿತು. ಎಲ್ಲರೂ ನಿಶ್ಶಬ್ದ ಆಗುವಾಗ ನಾನೊಂದು ಹೊಸ ರೀತಿಯ ಒಂದು ವಿಡಿಯೋಗಳನ್ನು ಮಾಡಿ ಇದು ಮಾಡಿದ. ಮತ್ತು ಪುನಃ ಅದೊಂದು ರೀತಿಯ ಹೊಸ ಜರ್ನಿ ಸ್ಟಾರ್ಟ್ ಆಯಿತು. ಆಮೇಲೆ ಈ ಸಿನಿಮಾ ಧಾರಾವಾಹಿ ಎಲ್ಲವೂ ಒಮ್ಮೆ ಸ್ಥಗಿತಗೊಂಡಿತ್ತು, ಅದು ಮಾತ್ರ ನಡೀತಾ ಇತ್ತು. ಮೇ ಬಿ ಜುಗಲ್ಬಂದಿ ಸಿನಿಮಾ ಮತ್ತು ಕಾಂತಾರ ಸಿನಿಮಾ ನನಗೆ ಆಫ್ಟರ್ ಲಾಕ್ಡೌನ್ ಒಟ್ಟೊಟ್ಟಿಗೆ ಬಂದ ಸಿನಿಮಾಗಳು. ಸೊ ಅದರ ಬಗ್ಗೆ ತುಂಬ ಹೆಮ್ಮೆ ಇದೆ. ಇದು ಇಟ್ಸ್ ಅ ಬ್ಯೂಟಿಫುಲ್ ಜರ್ನಿ. ಸೊ ಈಗ ಕಾಂತಾರ ಮೂವಿ ನೀವು ಮಾಡುವಾಗ, ಈಗ ನಾರ್ಮಲಿ ನಾನು ಕೇಳೋದು, ನೀವು ಶೂಟಿಂಗ್ ಮಾಡುವಾಗ ಅಥವಾ ಏನೋ ಮಾಡುವಾಗ ಈ ಮಟ್ಟಿನಲ್ಲಿ ಯಶಸ್ಸು ಸಿಗ್ತದೆ ಅನ್ನುವಂತಹ ಜಸ್ಟ್ ಒಂದು ಏನು ಈಗ ಒಂದು ವರ್ಕ್ ಆಗುವಾಗ ಒಂದು ಇರ್ತದೆ, ಇಷ್ಟು ಒಂದು ಸಕ್ಸಸ್ ಆಗ್ಬೋದು. ಬಟ್ ಇಷ್ಟು ದೊಡ್ಡ ಮಟ್ಟದಲ್ಲಿ ಇಷ್ಟು ಭಾಷೆಗಳಲ್ಲಿ ಸಕ್ಸಸ್ ಕಾಣ್ತದೆ, ಅಥವಾ ಇಷ್ಟು ಜನರು ನಿಮ್ಮನ್ನ ಏನ್ ಹೇಳೋದು, ಇದು ಖಂಡಿತವಾಗಿಯೂ ನೀವು ಪ್ರೇಕ್ಷಕರಿಗೋಸ್ಕರ ಮಾಡಿದ ಸಿನಿಮಾ, ಆದ್ರೆ ಈ ಸಿನಿಮಾವನ್ನ ಪ್ರೇಕ್ಷಕರಿಗೆ ಗೆಲ್ಲಿಸಿದಂತಹ ಸಿನಿಮಾ ಇದು. ಸೊ ಇಷ್ಟು ಸಕ್ಸಸ್ ಕಾಣ್ತದೆ ಅಥವಾ ಪ್ರೇಕ್ಷಕರು ಇಷ್ಟು ಇಷ್ಟಪಡ್ತಾರೆ ಅಂತ ನೀವು ಅನ್ಕೊಂಡಿದ್ರ? ಖಂಡಿತ ಅನ್ಕೊಂಡಿರ್ಲಿಲ್ಲ. ಈಗ ಎಲ್ಲಾ ಸಿನಿಮಾದವರು ಮಾಡುವ ಹಾಗೆ ಇಲ್ಲಿ ಸಿನಿಮಾ ರೆಡಿ ಆದ ಕೂಡಲೇ ಯಾವ್ಯಾವ ರೀತಿ ಪ್ರಮೋಷನ್ಸ್ ಅಂತೆಲ್ಲ ಆಗ್ತಾ ಇತ್ತು. ನಾವು ಕೂಡ ನಾನು ಸಹ ನನ್ನ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ ಅಲ್ಲಿ ಕಾಂತಾರ ಬರ್ತಾ ಇದೆ ನೋಡಿ ಅಂತ ಅದೆಲ್ಲ ನಾವು ಪ್ಲಾನ್ ಮಾಡ್ತಾನೆ ಇತ್ತು. ಅಂದ್ರೆ ನಮ್ಗೆ ಏನು ನಿರೀಕ್ಷೆ ಇರಲಿಲ್ಲ ಈ ಜನ ಅದನ್ನು ಹೀಗೆ ಸ್ವೀಕರಿಸ್ತಾರೆ ಅಂತ. ನನಗಂತೂ ಅದು ಸ್ವಲ್ಪ ಒಂದು ರೀತಿಯ ಒಂದು ನರ್ವಸ್ನೆಸ್ ಇತ್ತು. ಯಾಕಂದ್ರೆ ನಾನು ರಿಷಬ್ ಅವರ ತಾಯಿ ಪಾತ್ರದಲ್ಲಿ ಕಾಣಿಸ್ಕೊಳ್ತಾ ಇದ್ದಾರೆ. ನಂದು ತುಂಬಾ ವಿಭಿನ್ನವಾದ ಗೆಟಪ್, ಜನ ಇದನ್ನು ಸ್ವೀಕರಿಸ್ತಾರ ಇಲ್ವೋ ಅನ್ನೋ ಭಯ ಕೂಡ ಇತ್ತು. ಹಾಗಾಗಿ ಸಿನಿಮಾ ರಿಲೀಸ್ ಆಗೋಲ್ಲವರೆಗೆ ಇವನ್ ರಿಷಬ್ ಸರ್ ಹೇಳಿದಿದ್ರು, ನಾನು ನನ್ನ ರೋಲನ್ನು ಎಲ್ಲೂ ರಿವೀಲ್ ಕೂಡ ಮಾಡಿರಲಿಲ್ಲ. ಒಂದು ರೀತಿಯ ನಿರೀಕ್ಷೆ ಹೇಗಿತ್ತು ಅಂದ್ರೆ, ಹೊಂಬಾಳೆ ನಮ್ಗೆ ಗೊತ್ತಿತ್ತು KGF ನ ಮುಖಾಂತರ,
ಮತ್ತು ರಿಷಬ್ ಸರ್ ಅವರ ಎಲ್ಲ ಸಿನಿಮಾಗಳನ್ನು ನಾನು ನೋಡ್ಕೊಂಡು ಬಂದಿದ್ದೇನೆ. ಅವರ ತಾಕತ್ತು ಏನು ಅನ್ನೋದು ನಮಗೆ ಗೊತ್ತಿತ್ತು. ಸೊ ಹೊಂಬಾಳೆ, ರಿಷಬ್ ಸರ್ ಎರಡದು ತಾಕತ್ ಗೊತ್ತುಂಟು. ಅದು ಎರಡು ಒಟ್ಟಾದ್ರೆ ಇದು ಒಂದು ರೇಂಜ್ ಆಗ್ತದೆ ಅಂತ ಗೊತ್ತಿತ್ತು. ಬಟ್ ಈ ರೀತಿಯ ರೇಂಜ್ ಸಕ್ಸಸ್ ನಿಜವಾಗಿ ನಮ್ಗೊಂದು ಸರ್ಪ್ರೈಸ್ ಇದು. ಅದೇ ಹೇಳಿದ್ನಲ್ಲ, ಆ ಗುಂಗಿಂದ ಈಗ ಹೊರಗೆ ಬರೋದೇ ಕಷ್ಟ ಆಗಿದೆ. ಸೊ ಈಗ ನಾ ಆಗ್ಲೇ ಹೇಳಿದೆ, ಪ್ರೇಕ್ಷಕರೇ ಗೆಲ್ಲಿಸಿದಂತಹ ಸಿನಿಮಾ, ಪ್ರೇಕ್ಷಕರ ಜೊತೆಗೆ ಒಂದಷ್ಟು ಜನ ನಿಮ್ಗೆ ಕಾಂಪ್ಲಿಮೆಂಟ್ಸ್ ಕೊಟ್ಟಿದ್ದಾರೆ. ಅದು ನಾರ್ಮಲ್ ಆಡಿಯನ್ಸ್ ಆಗಿರಬಹುದು, ಅಥವಾ ಒಂದು ಆಕ್ಟರ್ಗಳಾಗಿರ್ಬೋದು, ಅಥವಾ ಬೇರೆ ಭಾಷೆಯ ಪ್ರೊಡ್ಯೂಸರ್ಗಳಾಗಿರ್ಬೋದು. ಸೊ ಆಗ ನಿಮ್ಗೆ ಎಷ್ಟು ಖುಷಿ ಆಯ್ತು ಅಂದ್ರೆ, ಈಗ ಮೊದಲಿಗೆ ಮನೆಯವರು ನಿಮ್ಮನ್ನು ಖಂಡಿತವಾಗಿ ಇಷ್ಟಪಟ್ಟಿರ್ತಾರೆ. ಈ ಸಿನಿಮಾ ಹೇಗೆ ಅಂತಂದ್ರೆ, ನೀವು ಖಂಡಿತವಾಗಿ ಮನೆಯವರ ಜೊತೆ ನೋಡಿರ್ತೀರಿ, ಅಥವಾ ನಿಮ್ಮ ಒಂದು ಆತ್ಮೀಯರಾದಂತಹ ಫ್ರೆಂಡ್ಸ್, ಫ್ಯಾಮಿಲಿ ಅವರ ಜೊತೆ ನೋಡಿರ್ತೀರಿ. ಸೊ ಅವರ ರಿಯಾಕ್ಷನ್ ಹೇಗಿತ್ತು, ಅದರ ಜೊತೆಗೆ ಈ ಬೇರೆಯವರನ್ನ ಆಗ್ಲೇ ಕೇಳಿದಾಗೆ ಬೇರೆ ಬೇರೆ ಆಕ್ಟರ್ಸ್ಗಳಾಗಿರ್ಬೋದು, ಆಕ್ಟರ್ಗಳಾಗಿರ್ಬೋದು, ಅವರ ರಿಯಾಕ್ಷನ್ ಹೇಗಿತ್ತು ಅದಕ್ಕೆ? ಯಾಕಂತಂದ್ರೆ ನಾರ್ಮಲಿ ಫೋನ್ ನಂಬರ್ ಆಗಿರ್ಬೋದು, ಅಥವಾ ನಿಮ್ಮ ಏನ್ ಹೇಳುವಂತದ್ದು, ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ಲಿಕ್ಕೆ ನೀವು ಎಲ್ಲ ಕಡೆ ಕೊಟ್ಟಿರೋದಿಲ್ಲ, ಬಟ್ ಯಾರೊಬ್ಬರು ಹುಡುಕಿ ನಿಮ್ಗೆ ಹೇಳುವಾಗ ಅದೊಂದು ಫೀಲ್ ಬೇರೆ ಇರ್ತದೆ. ಸೊ ಆ ಫೀಲ್ ಹೇಗಿತ್ತು? ತುಂಬಾ ಖುಷಿ ಆಯ್ತು. ಫಸ್ಟ್ ಆಫ್ ಆಲ್ ನಾನು ನನ್ನ ಫ್ಯಾಮಿಲಿ ಒಟ್ಟಿಗೆ ಹೋಗಿದ್ದು. ಇಂಟರ್ವಲ್ ಆಗುವಾಗಲೇ ಗಂಡ ಹೀಗೆ ಸೆಕೆಂಡ್ ಕೊಟ್ರು, ಚಂದ ಮಾಡಿದ್ದಿ ಅಂತ. ಅದು ದಿ ಬೆಸ್ಟ್ ಕಾಂಪ್ಲಿಮೆಂಟ್. ನಮ್ಮವರು ಅನಿಸಿದ, ನಮ್ಮವರೇ ಒಂದು ಹೇಳುವಾಗ ಒಂದು ತುಂಬಾ ಖುಷಿ ಅದೊಂದು. ಆಮೇಲೆ ನಿಮ್ಮೆಲ್ಲರ ಜೊತೆ ಹೋದದ್ದು ಖಂಡಿತ ನಾನು ಮರೀಲಿಕ್ಕೆ ಸಾಧ್ಯ ಇಲ್ಲ. ನನ್ನ ನೃತ್ಯ ಬಳಗದೊಟ್ಟಿಗೆ ಹೋದದ್ದು, ಅವರೆಲ್ಲರೂ ಅದನ್ನು ಸಂಭ್ರಮಿಸಿದ್ದು, ಅದೆಲ್ಲ ಮರೆಯಲಾಗದ ಒಂದು ಘಟನೆಗಳು, ಕ್ಷಣಗಳು. ಆಮೇಲೆ ಮೊನ್ನೆ ಇತ್ತೀಚೆಗೆ ಶ್ರುತಿ ಹರಿಹರನ್ ಅವರು, ಕನ್ನಡದ ತುಂಬ ಖ್ಯಾತ ನಟಿ, ನಾನು ಅವರದ್ದು ಬಿಗ್ಗೆಸ್ಟ್ ಫ್ಯಾನ್ ಕೂಡ. ಅವರು ಫೋನ್ ಮಾಡಿದ್ರು, ನಾನು ಶ್ರುತಿ ಹರಿಹರನ್ ಮಾತಾಡೋದು ಅಂತ. ನನಗೆ ಕೈಕಾಲು ನೆಲದಲ್ಲೇ ಇರಲಿಲ್ಲ. ತುಂಬ ಚೆನ್ನಾಗಿ ಮಾಡಿದ್ದೀರಿ, ಅದು ಹೇಗೆ ನೀವು ಭರತನಾಟ್ಯದ ಯಾವ ಇದು ಏನು ಇನ್ಫ್ಲುಯೆನ್ಸು ಬರದ ರೀತಿಯಲ್ಲಿ ನಟಿಸಿದ್ದೀರಿ ಅಂತ. ಯೂಶ್ವಲಿ ಇದನ್ನು ನಾನು ನಿಮಗೆ ಹೇಳಲೇಬೇಕು, ಲೈಕ್ ಭರತನಾಟ್ಯ ಅಥವಾ ರಂಗಭೂಮಿ ಸಹ ಒಂದು ಹಂತದ ಮಟ್ಟಿಗೆ ನಾವು ತುಂಬ ಏನು ಹೇಳ್ತೀರಿ, ರಿಯಲಿಸ್ಟಿಕ್ ಕ್ಯಾರೆಕ್ಟರ್ಸ್ ಅಲ್ಲದ ಒಂದು ಏನು ಹೇಳ್ತೀರಿ, ಸ್ಟೈಲೈಸ್ಡ್, ರಿಜಿಡ್ ಆಗಿ ಒಂದು ಸ್ಟೈಲೈಸ್ಡ್ ಫಾರ್ಮ್ ಅಲ್ಲಿ ನಾವು ಕೆಲಸ ಮಾಡ್ತಾ ಇರ್ತೇವೆ. ಹಾಗಾಗಿ ನಮ್ಮ ಬಾಡಿ, ನಮ್ಮ ಎಕ್ಸ್ಪ್ರೆಷನ್ ಎಲ್ಲವೂ ಕೂಡ ಅದಕ್ಕೆ ಸರಿಯಾದ ರೀತಿಯಲ್ಲಿ ಮೌಲ್ಡ್ ಆಗಿರ್ತದೆ. ಸೊ ಇದು ಒಂದು ಸಿನಿಮಾ ಅಥವಾ ಧಾರಾವಾಹಿಯಲ್ಲಿ ನಟಿಸುವುದು ಅಂದ್ರೆ ನನಗೆ ಅದು ತುಂಬಾ ದೊಡ್ಡ ಚಾಲೆಂಜ್. ಯಾಕಂದ್ರೆ ಸಹಜವಾಗಿ ನಾನು ಸ್ವಲ್ಪ ಜಾಸ್ತಿ ಎಕ್ಸ್ಪ್ರೆಸ್ ಮಾಡುವಳು, ಕ್ಯಾಮರಾಕ್ಕೆ ಅಗತ್ಯ ಇರೋದಿಲ್ಲ, ಮತ್ತು ರಿಯಲಿಸ್ಟಿಕ್ ಕ್ಯಾರೆಕ್ಟರ್ಸ್ ಬರುವಾಗ ಅಷ್ಟು ಅಗತ್ಯವೇ ಇರೋದಿಲ್ಲ. ಆವಾಗ ನನ್ನನ್ನು ನಾನು ತುಂಬ ಕಂಟ್ರೋಲ್ ಮಾಡಿಕೊಂಡು ತುಂಬ ಸಹಜವಾಗಿ ಇರಲಿಕ್ಕೆ ಕಷ್ಟಪಡಬೇಕಾಗ್ತದೆ. ಆದರೆ ಈಗ ನನಗೆ ಪ್ರೇಕ್ಷಕರಿಂದ ಬರ್ತಾ ಇರುವ ಎಲ್ಲ ಏನು ಹೇಳ್ತೀರಿ, ಏನು ಹೇಳ್ಬೋದು, ಪ್ರಶಂಸೆಗಳು ಹೇಗಿದೆ ಅಂದರೆ, ಎಷ್ಟು ಸಹಜವಾಗಿ ಮಾಡಿದ್ದೀರಿ, ನನಗೆ ನಮ್ಮ ಮನೆ ಅಮ್ಮನೇ ಬೈಯೋದಿದ್ದಾಯ್ತು ಅಂತ ತುಂಬ ಜನ ಹಾಗೆ ಕನೆಕ್ಟ್ ಮಾಡ್ಕೊಂಡ್ರು, ನಮ್ಮ ಅಮ್ಮನೂ ಹೀಗೆ ಬೈಯೋದು. ಸೊ ಹಾಗಾಗಿ ಶ್ರುತಿ ಹರಿಹರನ್ ಫೋನ್ ಇರ್ಬೋದು, ಮತ್ತು ಮೊನ್ನೆ ತಾನೇ ಹರಿಣಿ ಅವರು, ಅವರು ಕೂಡ ಬಹಳ ಚಿತ್ರಗಳಲ್ಲಿ ನಟಿಸಿದ್ದಾರೆ, ತುಂಬ ಒಳ್ಳೆ ಆ್ಯಕ್ಟ್ರೆಸ್ಸು, ಅವರು ಆಡಿಯೋ ಮೆಸೇಜ್ ಕಳಿಸಿದ್ರು. ಆಮೇಲೆ ನಾನು ಯೂಟ್ಯೂಬ್ನಲ್ಲಿ ನನ್ನದು ಒಂದು ರೀತಿಯ ಕೆಲಸ ಮಾಡ್ತಾ ಇರುವಾಗ ಹಲವಾರು ಫಾರಿನ್ ಕಂಟ್ರಿಗಳು, ಅಲ್ಲಿಯ ಕನ್ನಡ ಸಂಘಗಳು ನನ್ನನ್ನು ಕಾರ್ಯಕ್ರಮಕ್ಕೆ, ಆನ್ಲೈನ್ ಕಾರ್ಯಕ್ರಮಕ್ಕೆ ಕರೆದಿದ್ರು. ಅವರು ಎಲ್ಲರಿಂದಲೂ ಮೆಸೇಜು, ಫೋನ್ಗಳು ಬಂದಿದೆ, ಅಯ್ಯೋ ನಾವು ನಮ್ಮ ದೇಶದಲ್ಲಿ ನಿಮ್ಮನ್ನು ನೋಡಿದರೆ ತುಂಬ ಖುಷಿ ಆಯಿತು ಅಂತ. ಇದು ನನಗೆ ಇನ್ನೊಂದು ಅಂದರೆ, ಈಗ ನಾನು ಆಲ್ರೆಡಿ ಮಾಡಿದ ಸಿನಿಮಾಗಳು ನಮ್ಮ ಊರಿನಲ್ಲಿ ನಮ್ಮವ್ರ ಜೊತೆ ನೋಡೋದು, ಅದು ನನಗೆ ಒಂದು ರೀತಿಯ ಅನುಭವ ನೀಡಿದೆ. ಆದರೆ ಈ ಸಿನಿಮಾ ಎಟ್ ಎ ಟೈಮ್ ವಿದೇಶದ ಅಷ್ಟು ದೇಶಗಳಿಂದ, ಎಷ್ಟು 15-20 ಕಂಟ್ರಿಗಳಿಂದ ನನಗೊಂದು ಕಾಲ್ ಅಥವಾ ಮೆಸೇಜಸ್ ಬರುವಾಗ ತುಂಬ ಪ್ರೌಡ್ ಫೀಲ್ ಆಗ್ತದೆ. ಮತ್ತು ಎಲ್ಲರೂ ಕೂಡ ಈ ಕಮಲಕ್ಕನನ್ನು ಹೇಳ್ತಾರೆ, ಅವರು ಅಯ್ಯೋ ನೀವಿಷ್ಟು ಹೆಂಗಿದ್ದೀರಿ, ನಿಮಗೆ ನೀವು ಆ ಪಾತ್ರ ನಿಭಾಯಿಸಿದ್ದ ಅಂತ. ಮತ್ತು ಎಲ್ಲದಕ್ಕಿಂತ ಗಮ್ಮತ್ತೇನು ಅಂದರೆ, ನಿಮ್ಮ ಜೊತೆ ಅಲ್ಲದೆ ಮತ್ತೆ ನಾನು 2 ಸರ್ತಿ ಭಾರತ್ ಸಿನಿಮಾಸಿಗೆ ಹೋದೆ. ಅದೇ ಕಮಲಕ್ಕನ್ ರೋಲ್ ಮಾಡಿದ್ದಲ್ಲ, ಸ್ವಲ್ಪ ಸ್ಟೈಲ್ ಎಲ್ಲ ಮಾಡ್ಕೊಂಡು ಹೋಗಿದ್ದೆ, ಗುರುತ ಸಿಗ್ಲಿಲ್ಲ. ಆಯ್ತಾ. ಸಿನಿಮಾ ಇಂಟರ್ವಲ್ ಆಗುವಾಗಲೇ ಸ್ವಲ್ಪ ಆಚೆಚೆಲ್ಲ ನೋಡಿದೆ, ಯಾರು ನನ್ನ ನೋಡಲಿಲ್ಲ. ಆ್ಯಂಡ್ ಸಿನಿಮಾ ಮುಗಿದ ಮೇಲೂ ಅಷ್ಟೇ 1-2 ಜನ ಆಚೆಚೆ ಇದ್ದವರಿಗೆ ಮೇ ಬಿ ನಮ್ಮ ಸಂಭಾಷಣೆಯಿಂದಾಗಿ ಗೊತ್ತಾಯ್ತೇನೋ, ಅವ್ರು ಸೆಕೆಂಡ್ ಕೊಟ್ಟರು. ಆಮೇಲೆ ಮತ್ತೆ ಯಾರಿಗೂ ಗೊತ್ತೇ ಆಗಲಿಲ್ಲ. ನಂಗೊಮ್ಮೆ ಯಾರು ಗುರುತಿಸ್ತಾ ಇಲ್ಲಲ್ಲ ಅಂತ ಅನಿಸಿದ್ರು ಕೂಡ. ಆಮೇಲೆ ನನಗೆ ತುಂಬ ಹೆಮ್ಮೆ ಆಯಿತು, ಅಂದರೆ ನಾನಲ್ಲದ ಇನ್ನೊಂದು ಅಷ್ಟು ವಿಭಿನ್ನ ಪಾತ್ರದಲ್ಲಿ ಜನ ಗುರುತಿಸಲಾರದ ರೀತಿಯಲ್ಲಿ ಒಂದು ಪಾತ್ರ ಬಂದಿದೆ ಅಂದರೆ, ಆ ಪಾತ್ರಕ್ಕೇನೋ ನ್ಯಾಯ ಸಿಕ್ಕಿದೆ ಅಂತ ಹೇಳುವ ಅನ್ನೋ ಒಂದು ಪ್ರೌಡ್ ಫೀಲ್. ಮತ್ತು ಇದಕ್ಕೆ ನಾನು ರಿಷಬ್ ಸರಿಗೆ ನನ್ನ ಹೃತ್ಪೂರ್ವಕ ಧನ್ಯವಾದ ಹೇಳಲೇಬೇಕು. ಕಾಂತಾರದಲ್ಲಿ ಕಮಲಕ್ಕ ಮಾನಸಿ ಇದ್ದಾಳೆ ಅಂದರೆ ಅದಕ್ಕೆ ರಿಷಬ್ ಸರ್ ಒಬ್ಬರೇ ಕಾರಣ.
ಯಾಕಂತಂದ್ರೆ ನೀವೀಗ ನಿಮ್ಮ ಏಜ್ಗೆ ನೀವು ಹೇಳಿದಾಗೆ ಏಜಿನ ಅಲ್ಲದ ಪಾತ್ರ ಮಾಡಿದ್ರಿ. ಯಾವುದೋ ಒಂದು ಇಂಟರ್ವ್ಯೂ ಅಲ್ಲಿ ನಾನು ಕೇಳಿದೆ ರಿಷಬ್ ಸರ್, ಅವ್ರು ನನ್ನದೇ ಏಜ್ ನಮ್ಮದೇ ಏಜ್ ಅಲ್ಲಿ ಇದ್ದಾರೆ ಅಂತ. ಬಟ್ ತಾಯಿ ಪಾತ್ರ ಮಾಡುವಾಗ ಅಂದ್ರೆ ನೀವು ಏನ್ ಹೇಳುವಂತದ್ದು ಫಿಸಿಕಲಿ ಹೇಗೆ ಒಂದು ಡ್ರೆಸ್ ಅದು ಸ್ಯಾರಿ, ಆ ಓಲ್ಡ್ ಸ್ಯಾರಿ ಆಗಿರ್ಬೋದು, ಉಡುವ ರೀತಿ ಆಗಿರ್ಬೋದು, ಅದನ್ನ ಹೇಗೆ ನೀವು ಮೆಂಟಲಿ ಕೂಡ ಪ್ರಿಪೇರ್ ಆಗ್ಬೇಕಾಗ್ತದೆ. ಅಂದ್ರೆ ನಿಮ್ಮ ಏಜಿನ ಅಲ್ಲದ ಒಂದು ಏನ್ ಹೇಳ ಪ್ರೌಢಿಮೆ ಬೇಕಾಗ್ತದೆ. ಸೊ ಅದಕ್ಕೆ ನೀವು ಹೇಗೆ ಪ್ರಿಪೇರ್ ಆಗ್ತಿದ್ರಿ? ಅಥವಾ ಈಗ ನಿಮ್ಮ ಅಷ್ಟು ಸುತ್ತ ಒಂದಷ್ಟು ಕ್ಯಾರೆಕ್ಟರ್ಗಳಿರುವಾಗ ನೀವು ಇದು ಕಮಲಕ್ಕ ಆಗ್ಲಿಕ್ಕೆ ಹೇಗೆ, ಅಂದ್ರೆ ಏನಾದ್ರೂ ಪೂರ್ವ ಸಿದ್ಧತೆಗಳು ಏನಾದ್ರೂ ಇತ್ತ? ಸೊ ಹೇಗೆ? ಹೌದು, ಅಂದ್ರೆ ಒಂದು ಭಾವನ ಒಂದು ವರ್ಕ್ಶಾಪೇ ಮಾಡಿದ್ರು ಎಲ್ಲರಿಗೂ ಕೂಡ ಆ ಪಾತ್ರವನ್ನು ನಾವು ಅರ್ಥ ಮಾಡ್ಕೊಳ್ಳುವ ಸಲುವಾಗಿ. ಅದು ನನಗೆ ತುಂಬಾ ಹೆಲ್ಪ್ ಆಯ್ತು ಹೇಳ್ಬೋದು. ಅದರಲ್ಲೂ ಗುರು ಸರ್ ಅಂತೂ ನನ್ನ ಡೈಲಾಗ್ಗಳನ್ನು ಅವ್ರು ಹೇಳುವಾಗ ಕೆಲವು ಕ್ಷಣದಲ್ಲಿ ಅವರು ಇನ್ವಾಲ್ವ್ ಆಗಿ ಹೇಳ್ತಿದ್ದ ಡೈಲಾಗ್ ನೋಡಿ ನನಗೆ ಒಮ್ಮೆ ವಾವ್ ಅನಿಸಿತು. ಅಂದರೆ ಅವರು ಆ ಸ್ಕ್ರಿಪ್ಟ್ಗಳನ್ನು ಎಷ್ಟು ಅರಗಿಸಿಕೊಂಡು ಬಿಟ್ಟಿದ್ದಾರೆ ಅಂದರೆ ಅವರು ಯಾವ ಪಾತ್ರವನ್ನು ಅಷ್ಟು ಸುಲಭದಲ್ಲಿ ಹೋಗಿ ನಮಗೆ ಎಕ್ಸ್ಪ್ಲೈನ್ ಮಾಡುವಷ್ಟು ಸಶಕ್ತರಾಗಿದ್ದರು. ಸೊ ಒಂದು ರೀತಿಯ ವರ್ಕ್ಶಾಪ್ ಹೆಲ್ಪ್ ಮಾಡಿತು. ಅಲ್ಲದೆ ನಾನು ಈ ಸಮಯದಲ್ಲಿ ರಿಷಬ್ ಸರ್ ಹೆಂಡತಿ ಪ್ರಗತಿ ಮೇಡಮ್ ಅನ್ನು ಖಂಡಿತ ನೆನ್ಪು ಮಾಡ್ಕೊಳ್ಬೇಕು. ತುಂಬಿದ ಬಸ್ರಿ ಅವರು ನಮ್ಮ ಎಲ್ಲ ಈ ಕಾಸ್ಟ್ಯೂಮ್ನ ಮತ್ತು ನಮ್ಮ ಲುಕ್ಕಿನ ಬಗ್ಗೆ ಅಷ್ಟು ಕೇರ್ ತಗೊಂಡು ಪ್ರತಿ ಸರ್ತಿ ನಾನು ಸೀರೆ ಉಟ್ಟಾಗ್ಲೂ ಇವ್ರು ಫೋಟೋ ತೆಗೆದು ಅವ್ರಿಗೆ ಕಳಿಸ್ತಿದ್ರು. ಇಲ್ಲ ಇದು ಬೇಡ, ಇದು ಆ ಸೀನಿಗೆ ಬೇಡ, ಈ ಸೀನಿಗೆ ಬೇಡ, ಇದು ಅವ್ರಿಗೆ ಸೂಟ್ ಆಗ್ತಾ ಇಲ್ಲ, ಈ ಸ್ಟೈಲಲ್ಲಿ ಮಾಡಬೇಡಿ, ಹೀಗೆ ಮಾಡಿ ಅಂತ ತುಂಬ ನಿರ್ದೇಶನ ಅವ್ರು ಕೊಡ್ತಾನೆ ಇದ್ರು. ಮತ್ತು ಮತ್ತೆ ಅದೇ ಸಹಜವಾಗಿ ಈಗ ಕಮಲಕ್ಕ ಉಪಯೋಗಿಸುವ ಪದಗಳು ನನಗೆ ಹೊಸ್ತು, ಕಮಲಕ್ಕನ ರ್ಯಾಶ್ನೆಸ್ ನನಗೆ ಹೊಸ್ತು. ಅದರಲ್ಲೂ ನನಗೆ ರಿಷಬ್ ಸರಿಗೆ ಹೊಡಿಲಿಕ್ಕಿರುವಂಥದ್ದು. ಸೊ ಅದೆಲ್ಲವೂ ಕೂಡ ತುಂಬ ನನ್ನಿಂದ ಎಂಥದ್ದು ಒಂದು ಧೈರ್ಯವನ್ನು ಡಿಮಾಂಡ್ ಮಾಡ್ತಿದ್ದು. ಆದರೆ ಸಿನಿಮಾದಲ್ಲೇ ಇದೆಯಲ್ಲ, ಧೈರ್ಯ ಬರುವುದು ನಿನ್ನೊಳಗಿನ ಕಿಚ್ಚಿನಿಂದ ಅಂತ. ಸೊ ಅದು ಎಲ್ಲಿಂದ ಬಂತೋ ಧೈರ್ಯ ಅಂತೂ ನಿಭಾಯಿಸಿದೆ. ಅಲ್ಲದೆ ಅದೇ ರಿಷಬ್ ಸರ್ ಇಂಟರ್ವ್ಯೂ ಅಲ್ಲಿ ಹೇಳಿದ್ರು ಅವರು ನನ್ನದೇ ಆಲ್ಮೋಸ್ಟ್ ಏಜ್ನವರು ಅಂತ. ಅಲ್ಲದೆ ಇನ್ನೊಂದು ಸಂತೋಷದ ಸುದ್ದಿ ಅಂದರೆ ತೆಲುಗುನ ಅಲ್ಲು ಅರ್ಜುನ್ ಅವರ ತಂದೆ ಅಲ್ಲು ಅರವಿಂದ್ ಸರ್ ಅವರು ಅಲ್ಲಿಯ ಹೈದರಾಬಾದ್ನ ಪ್ರೆಸ್ ಮೀಟಲ್ಲಿ ನಿಮ್ಮ ತಾಯಿ ರೋಲ್ ಯಾರು ಮಾಡಿದ್ರು, ಮಾನಸಿ ಸುದ್ದಿ ತುಂಬ ಚೆನ್ನಾಗಿ ನಿಭಾಯಿಸಿದ್ದಾರೆ ಅಂತ ಹೇಳುವಾಗಲೂ ತುಂಬ ಪ್ರೌಡ್ ಆಗ್ತದೆ ಭಾವನಾ. ಮತ್ತೆ ರಿಷಬ್ ಸರ್ನ ಬಗ್ಗೆ ತುಂಬ ಹೆಮ್ಮೆ ಅನ್ನಿಸ್ತದೆ. ಯಾಕೆಂದ್ರೆ ಕತೆಗೂ ಈ ಕಡೆಯ ಕಲಾವಿದ್ರೆ ಬೇಕಿತ್ತು, ಅದಕ್ಕೆ ಸರಿಯಾಗಿ ಈ ಕಡೆ ಎಲ್ಲ ಅಷ್ಟು ಕಲಾವಿದರಿಗೆ ಒಂದು ಒಳ್ಳೆ ಅವಕಾಶ ನೀಡಿದ್ದಾರೆ. ಮತ್ತು ಮೇ ಬಿ ಅದು ಸಹ ಅನ್ನಿಸ್ತದೆ ನನಗೆ. ಯಾಕಂದ್ರೆ ಏನು ಅಂದ್ರೆ ಹೆಚ್ಚಿನ ಆರ್ಟಿಸ್ಟ್ಗಳು ನಮ್ಮ ಕರಾವಳಿಗೆ ಮಂಗಳೂರಿಗೆ ಚಿರಪರಿಚಿತರಾಗಿರ್ಬೋದು, ಆದ್ರೆ ಅದಕ್ಕಿಂತ ದೊಡ್ಡ ಮಟ್ಟದ ಪ್ರೇಕ್ಷಕರಿಗೆ ನಾವೆಲ್ಲ ತುಂಬಾ ಹೊಸಬ್ರು. ಈ ಹೊಸ ಮುಖಗಳು ಮೇ ಬಿ ಇದರ ಸಕ್ಸಸ್ಸಿಗೆ ಇನ್ನೊಂದು ರೀತಿ ಒಂದು ರಿಯಲಿಸ್ಟಿಕ್ ಆದ ಒಂದು ವಾತಾವರಣ ಕ್ರಿಯೇಟ್ ಮಾಡ್ಲಿಕ್ಕೆ ಸಹಾಯ ಆಯ್ತೇನೋ ಅಂತ. ಸೊ ಈಗ ಇಷ್ಟು ನೀವೇ ಒಂದಷ್ಟು ಸರಿ ಹೋಗಿ ನೋಡಿದ್ರಿ ಮೂವಿ, ಬಟ್ ಇತ್ತೀಚೆಗಷ್ಟೇ ನೀವು ಧರ್ಮಸ್ಥಳದ ವೀರೇಂದ್ರ ಹೆಗ್ಗಡೆ ಅವರ ಜೊತೆ ಕೂಡ ಮೂವಿ ನೋಡಿದ್ರಿ. ಅಂದ್ರೆ ಎಲ್ಲರಿಗೂ ಅಂತ ಒಂದು ಚಾನ್ಸ್ ಸಿಗುವಂತದ್ದಲ್ಲ, ಯಾಕಂತಂದ್ರೆ ನೀವಾಗ್ಲೇ ಫ್ಯಾಮಿಲಿ ಜೊತೆ ಎಲ್ಲರೂ ನೋಡ್ತಾರೆ ಅಥವಾ ಫ್ರೆಂಡ್ಸ್ ಜೊತೆ ನೋಡ್ತಾರೆ, ಬಟ್ ಒಂದು ಗೌರವಾನ್ವಿತ ಸ್ಥಾನದಲ್ಲಿರುವಂತಹ ಈ ಮೂವಿಗೆ ಸಂಬಂಧಪಟ್ಟವರಲ್ಲದೆ ಒಂದು ಗೌರವಾನ್ವಿತ ಸ್ಥಾನದಲ್ಲಿರುವಂತವರೊಟ್ಟಿಗೆ ನೋಡುದು ಒಂದು ವಿಶೇಷ ಬಹಳವಾಗಿ. ಸೊ ಅದು ನೋಡಿದ್ದು ಹೇಗಿತ್ತು? ಅವರ ರಿಯಾಕ್ಷನ್ ಹೇಗಿತ್ತು? ಅವರು ನಮ್ಗೆ ತುಂಬಾ ಎಕ್ಸೈಟ್ಮೆಂಟ್. ಅಂದ್ರೆ ನಾವು ನಮ್ಮ ಫ್ಯಾಮಿಲಿ ಜೊತೆ ಆತ್ಮೀಯರ ಜೊತೆ ಎಲ್ಲ ಹೋಗುದು ಸಹಜ. ಆದ್ರೆ ಆ ಇಡೀ ಶೋವನ್ನು ನಮ್ಮ ಹೊಂಬಾಳೆಯವರೇ ಪ್ಲಾನ್ ಮಾಡಿದ್ರು. ಧರ್ಮಸ್ಥಳ ವೀರೇಂದ್ರ ಹೆಗ್ಗಡೆ ಅವರು, ಅವರ ಧರ್ಮಪತ್ನಿ, ಅವರ ಇಡೀ ಕುಟುಂಬ ಸಮೇತರಾಗಿ ಅವರು ಬಂದದ್ದು. ಅವ್ರ ಜೊತೆ ನಾವು ಪುನಃ ಸಿನಿಮಾ ನೋಡಿದ್ದು. ಆ ಸಿನಿಮಾದ ಕೊನೆಗೆ ಅವರು ನೀಡಿದ ಅವರ ಅಭಿಪ್ರಾಯಗಳು, ಅನಿಸಿಕೆಗಳು ತುಂಬಾ ಸಂತೋಷ ನೀಡಿದೆ. ಅವರು ಅದನ್ನೇ ಮೆನ್ಷನ್ ಮಾಡಿ ಹೇಳಿದ್ರು, ತುಂಬಾ ಹೊಸ ಮುಖಗಳು, ಅಂದ್ರೆ ಕರಾವಳಿಗೆ ಅಲ್ಲದೆ ಬೇರೆ ಆಡಿಯನ್ಸಿಗೆ ನಮ್ಗೆ ಹೇಳುದು ಅಂತಾರೆ ತುಂಬಾ ಹೊಸ ಮುಖಗಳು ಇತ್ತು. ಹಾಗಾಗಿ ತುಂಬಾ ಸಹಜ ಅನಿಸ್ತಿತ್ತು ಅಂತ ಅವರ ಬಾಯಲ್ಲೂ ಕೇಳಿದೆ. ತುಂಬಾ ಖುಷಿ ಆಯ್ತು. ಸೊ ಈಗ ಕಾಂತಾರ ಸಿನಿಮಾ ಕನ್ನಡದಲ್ಲಿ ಆರಂಭವಾಗಿ ಬೇರೆ ಬೇರೆ ಭಾಷೆಗಳಲ್ಲಿ ಬೇರೆ ಬೇರೆ ಭಾಷೆಯ ಜನರಿಗೆ ಮುಟ್ತಾ ಇದೆ. ಸೊ ಇನ್ನೂ ತುಳುವಲ್ಲಿ ಬರ್ತದೆ ಅನ್ನೋದ ಎಕ್ಸೈಟ್ಮೆಂಟ್ ತುಂಬಾ ಇದೆ. ಯಾಕಂತಂದ್ರೆ ಕೋಲ ಆಗಿರಬಹುದು, ಈ ಕಂಬಳ, ಇದೆಲ್ಲ ನಮ್ಮ ಈ ಕೋಸ್ಟಲ್ ಏರಿಯಾಕ್ಕೆ ಸಂಬಂಧಪಟ್ಟಂತಹ ವಿಷಯಗಳು. ಸೊ ಅದನ್ನೆಲ್ಲ ತುಳುವಲ್ಲಿ ನೋಡ್ಲಿಕ್ಕೆ ಜನರು ಸಾಕಷ್ಟು ಕಾಯ್ತಾ ಇದ್ದಾರೆ. ಸೊ ನೀವು ತುಳುವಲ್ಲಿ ನೀವೇ ಡಬ್ಬಿಂಗ್ ಮಾಡಿದ್ದ ವಾಯ್ಸ್ ಅಥವಾ ಹೇಗೆ ಇದೆ ತುಳು? ಅದೇ ಈಗ ತುಂಬಾ ಜನ ಇಲ್ಲಿ ನಮ್ಮ ಕಡೆಯವರೆಲ್ಲ ಕನ್ನಡದಲ್ಲಿ ನೋಡಿದ್ರು ಕೂಡ ಅವ್ರು ಖಂಡಿತವಾಗಿ ತುಳುವಲ್ಲಿ ಪುನಃ ಕಾಯ್ತಾ ಇದ್ದಾರೆ ತುಳುವಲ್ಲಿ ನೋಡ್ಲಿಕ್ಕೆ. ನನ್ನ ವಾಯ್ಸಿಗೆ ಡಬ್ಬಿಂಗ್ ನಾನೇ ಮಾಡ್ಲಿಲ್ಲ, ನನಗೊಂದು ಸ್ವಲ್ಪ ಧ್ವನಿದು ಸಣ್ಣ ಸಮಸ್ಯೆ ಇದೆ.
ನನಗೆ ತುಂಬ ಖುಷಿಯಾದದ್ದು ಏನು ಅಂದರೆ, ನನಗೆ ನಮಿತಾ ಅನ್ನೋರೊಬ್ರು ವಾಯ್ಸ್ ಕೊಟ್ಟಿದ್ದಾರೆ ಅಂತ ಕೇಳಲ್ಪಟ್ಟೆ, ಮತ್ತು ಅವರು ನನ್ನ ವಾಯ್ಸ್ನ ಹಾಗೆ ಅವ್ರದ್ದು ಇದೆ. ಸೊ ನಾನು ತುಂಬ ಕಾತರದಿಂದ ಕಾಯ್ತಾ ಇದ್ದೇನೆ, ಓ ಹೇಗಿದೆ ಅಂತ. ಮತ್ತೆ ತುಳು ಮಾತ್ರ ಅಲ್ಲದೆ, ತುಳು ಆದರೂ ನಮ್ಗೆ ಗೊತ್ತಿರೋ ಭಾಷೆ. ತುಂಬ ಜನ ನನಗೆ ತಮಿಳಿನ ಪೀಸ್ಗಳು ಅಥವಾ ತೆಲುಗಿನ ಪೀಸ್ ಇಲ್ಲ ಹಿಂದಿದ್ದು ಅದ್ರದ್ದೆಲ್ಲ ನನಗೊಂದು ಸಣ್ಣ ಸಣ್ಣ ಕ್ಲಿಪ್ ಕೊಟ್ಟು ನಾವಿವತ್ತು ಈ ಲ್ಯಾಂಗ್ವೇಜಲ್ಲಿ ನೋಡಿದ್ವಿ ಅಂತ ನಂಗೆ ತುಂಬ ಎಕ್ಸೈಟ್ಮೆಂಟ್, ಓ ನನ್ನ ವಾಯ್ಸ್ ಹೇಗಿದೆ ಅದರಲ್ಲಿ ಕೇಳುವ ಅಂತ. ಅದು ಮಜಾ ಕೊಡ್ತದೆ ಅದು. ಸೊ ಈಗ ಮೂವಿ ರಿಲೀಸ್ ಆಗಿ ಸಾಕಷ್ಟು ದಿನ ಆಗಿದೆ, ನೀವೀಗ ಹೇಳಿದ್ರೆ ಸ್ಮಾಲ್ ಬೈಟ್ಸ್ ಕ್ಲಿಪ್ಪಿಂಗ್ಸ್, ಬಟ್ ಕೆಲವರೆಲ್ಲ ಈ ಕ್ಲಿಪ್ಪಿಂಗ್ಸ್ ಅನ್ನ ತುಂಬಾ ಶೇರ್ ಮಾಡುವಂತದ್ದಾಗಿರ್ಬೋದು, ಅಥವಾ ಈ ಕ್ಲೈಮ್ಯಾಕ್ಸ್ ಇಂಪಾರ್ಟೆಂಟ್, ಖಾಲಿ ಕ್ಲೈಮ್ಯಾಕ್ಸ್ ಅಂತಲ್ಲ, ಬೇರೆ ಯಾವುದೊಂದು ಇಂಪಾರ್ಟೆಂಟ್ ದೃಶ್ಯವನ್ನ ಶೇರ್ ಮಾಡುವಂತದ್ದಾಗಿರಬಹುದು, ಅದು ಎಲ್ಲೋ ಒಂದು ಕಡೆ ಮೂವಿಗೆ ಇಂಪ್ಯಾಕ್ಟ್ ಆಗಬಹುದು ಅಥವಾ ಆಗ್ತದೆ ಅಂತ ನೀವು ಹೇಳ್ತೀರಾ? ಹೀಗೆ ಎಂತ ಗೊತ್ತುಂಟಾ ಭಾವನಾ, ತುಂಬಾ ಜನ ಇನ್ನೂ ಸಹ ಮೂವಿ ನೋಡಲಿಲ್ಲ, ತುಂಬಾ ಜನ ನೋಡಿದವರೇ ನೋಡ್ತಾ ಇದ್ದಾರೆ. ಹೆಚ್ಚಿನವರಿಗೆ ಟಿಕೆಟೇ ಸಿಗ್ತಾ ಇಲ್ಲ, ಇನ್ನು ಒಂದಿಷ್ಟು ಜನ ಆಡಿಯನ್ಸಿಗೆ ಟಿಕೆಟೇ ಸಿಗ್ತಾ ಇಲ್ಲ. ಅವರಿಗೆ ಒಂದು ಸಸ್ಪೆನ್ಸ್ ಅನ್ನು ಕಾಪಾಡುವ ರೀತಿಯಲ್ಲಿ ವಾತಾವರಣವನ್ನು ಯಾರು ಕ್ರಿಯೇಟೇ ಮಾಡ್ತಾ ಇಲ್ಲ. ಅಂದರೆ ಫಾರ್ ಎಕ್ಸಾಂಪಲ್, ಈಗ ಇನ್ಸ್ಟಾದಲ್ಲಿ ನನ್ನನ್ನೇ ಟ್ಯಾಗ್ ಮಾಡುವಾಗ ಆ ಇಂಪಾರ್ಟೆಂಟ್ ಯಾವುದೋ ಸೀನಿನ ಕ್ಲೈಮ್ಯಾಕ್ಸ್ ಸೀನಿನ ದೃಶ್ಯವನ್ನೇ ಹಾಕಿ ಬಿಡ್ತಾ ಇದ್ದಾರೆ. ಮತ್ತು ಈಗ ಸಾಕಷ್ಟು ಜನ ಸಿನಿಮಾದ ರಿವ್ಯೂಗಳನ್ನು ಮಾಡ್ತಾ ಇದ್ದಾರೆ. ಆ ರಿವ್ಯೂ ಮಾಡ್ತಾ ನ್ಯಾಯವಾಗಿ ರಿವ್ಯೂ ಮಾಡುವಾಗ ನಾವು ಕಥೆಯನ್ನು ಬಿಟ್ಕೊಡ್ಬೇಕಾಗಿಲ್ಲ, ಅವರ ಅನಿಸಿಕೆಗಳನ್ನು ಹೇಳ್ಬೋದು. ಆದರೆ ಎಷ್ಟೋ ಜನ ರಿವ್ಯೂ ಮಾಡ್ತಾ ಮಾಡ್ತಾ ಕಥೆಯನ್ನೇ ಹೇಳ್ತಾ ಇದ್ದಾರೆ. ಹಾಗೆ ಮಾಡೋದ್ರಿಂದ ಒಂದಿಷ್ಟು ಜನಕ್ಕೆ ನೋಡುವಾಗ ಅವರ ಒಂದು ಏನು ಹೇಳ್ತೀರಿ, ಅವರ ಒಂದು ಎಂಜಾಯ್ಮೆಂಟಿಗೆ ಅದು ಗ್ಯಾರಂಟಿ ಏನೋ ಕುಂದು ತರ್ತದೆ ಅಂತ ನನಗನ್ನಿಸ್ತದೆ. ಹಾಗೆ ದಯವಿಟ್ಟು ಮಾಡಬೇಡಿ. ಮತ್ತು ಎಸ್ಪೆಷಲಿ ಕಾಂತಾರ ಸಿನಿಮಾ ಥಿಯೇಟ್ರಲ್ಲೇ ನೋಡಿದರೆ ಅದರ ನಿಜವಾದ ಒಂದು ಏನು ಹೇಳ್ತೀರಿ, ಒಂದು ಡಿವೈನ್ ಫೀಲ್ಗಳು ಸಿಗೋದು. ಅದನ್ನು ನೀವು ಸಣ್ಣ ಒಂದು ಮೊಬೈಲ್ನಲ್ಲಿ ಅದು ಸಹ ಯಾವುದೋ ಒಂದು ಥಿಯೇಟ್ರ್ ಪ್ರಿಂಟಲ್ಲಿ ನೋಡುವುದು ಹರಿದಾಡ್ತಾ ಉಂಟಂತೆ. ನಾನು ಕೇಳಲ್ಪಟ್ಟೆ, ಎಲ್ಲರೂ ಅಯ್ಯೋ ಇಲ್ಲಿ ಸಿಗ್ತಾ ಇದೆ ಕಾಂತಾರ, ಅಲ್ಲಿ ಸಿಗ್ತಾ ಇದೆ ಕಾಂತಾರ, ನಿಮ್ಮ ಟೀಮಿಗೆ ಹೇಳಿ ಡಿಲೀಟ್ ಮಾಡಿಸಿ ಅಂತ. ಎಷ್ಟು ಡಿಲೀಟ್ ಮಾಡಿಸಿದ್ರು ಅದು ಕಳ್ಳ ಮಾರ್ಗದಲ್ಲಿ ಅದು ಹೋಗ್ತಾನೆ ಇರ್ತದೆ. ಜನರೇ ಏನು ಮಾಡಬೇಕು ಅಂದರೆ ಅಂಥದನ್ನು ಅವಾಯ್ಡ್ ಮಾಡಬೇಕು ಅಷ್ಟೇ. ಥಿಯೇಟ್ರಿಗೆ ಹೋಗಿ ನೋಡಿದ್ರೆ ಅದ್ರದ್ದೊಂದು ನಿಜವಾದ ನೋಡಿ, ಅಷ್ಟು ಚಂದದ ಅರವಿಂದ್ ಕಶ್ಯಪ್ ಸರ್ ಇದಂತೂ ಸಿನಿಮಾಟೋಗ್ರಫಿ ಎಕ್ಸ್ಟ್ರಾರ್ಡಿನರಿ. ಪ್ರತಿ ಫ್ರೇಮನ್ನು ಅಷ್ಟು ಚಂದ ಹಿಡಿದಿದ್ದಾರೆ ಅವರು. ಮತ್ತು ಆರ್ಟ್ ವರ್ಕ್ ಇರ್ಬೋದು, ಸಿನಿಮಾಟೋಗ್ರಫಿ ಇರ್ಬೋದು, ಅಥವಾ ಫೈಟಿಂಗ್ ಸೀನ್ ಅದರ ಕೊರಿಯೋಗ್ರಫಿಗಳಿರ್ಬೋದು, ಮತ್ತು ಇಡೀ ಊರನ್ನು ಅವರು ತೋರಿಸಿದ ರೀತಿ ಇರ್ಬೋದು, ಅಥವಾ ಕೊನೆಯ ಕ್ಲೈಮ್ಯಾಕ್ಸ್ ಸೀನ್ ಇರ್ಬೋದು, ಇದು ಎಲ್ಲವೂ ಕೂಡ ಒಂದು ಬಿಗ್ ಸ್ಕ್ರೀನಲ್ಲಿ ಒಂದು ಒಳ್ಳೆ ಸೌಂಡ್ ಎಫೆಕ್ಟಲ್ಲಿ ಕೇಳಿದರೆ ನೋಡಿದರೆ ಮಾತ್ರ ನ್ಯಾಯ ಸಿಗ್ತದೆ ಅಂತ ನನಗನ್ನಿಸ್ತದೆ. ಖಂಡಿತವಾಗಿ. ಸೊ ಈಗ ಇಷ್ಟೊಂದು ನಾ ಹೇಳಿದಾಗ ಒಂದಷ್ಟು ಜನ ನಿಮಗೆ ಏನು ಹೇಳ್ಬೋದು, ಕಮೆಂಟ್ಸ್ ಮಾಡಿರ್ತಾರೆ ಅಥವಾ ಫೋನ್ ಮಾಡಿ, ಈ ನಿಮಗೆ ಯಾರಾದರೂ ಈಗ ನೆಗೆಟಿವ್ ಕಮೆಂಟ್ಸ್ ಅಥವಾ ಪಾಸಿಟಿವ್ ಕಮೆಂಟ್ಸ್ ಎರಡೂ ಇದ್ದೇ ಇರ್ತದೆ. ಇಲ್ಲ ನಿನ್ನ ವಾಯ್ಸ್ ಸೂಟ್ ಆಗಲಿಲ್ಲ, ಅಥವಾ ಇಲ್ಲ ನೀನು ಈ ಕ್ಯಾರೆಕ್ಟರ್ಗೆ ಯಂಗ್ ಅನ್ನಿಸ್ತಾ ಇದ್ದಿ, ಸೊ ಹಾಗೆ ಏನಾದರೂ ಕಮೆಂಟ್ಸ್ ಬಂದದ್ದಿದೆಯಾ? ಹೌದು, ಖಂಡಿತ ಇದೆ. ಯಾಕಂದರೆ ನೀವು ಎಷ್ಟೇ ಏನು ಜನ ತುಂಬ ಹೊಗಳ್ತಾ ಇದ್ದಾರೆ, ಎಷ್ಟು ಸಕ್ಸಸ್ಸು ಅಂದರು, ಅದು 100% ಆಗಿರೋದಿಲ್ಲ. ಅಂದರೆ ಇನ್ನೊಂದಿಷ್ಟು ಜನಕ್ಕೆ ಅದು ಇಷ್ಟ ಆಗದೇ ಇರೋದು, ಮತ್ತು ಅದು ಅವರವರ ಅನಿಸಿಕೆಗೆ ಬಿಟ್ಟದಲ್ವಾ. ಸೊ ಅವರೆಲ್ಲರೂ 99% ಜನ ಇಷ್ಟಪಟ್ಟರು, ನಿಮ್ಗೆ ಯಾಕೆ ಇಷ್ಟ ಆಗ್ತಾ ಇಲ್ಲ ಅಂತ ನಾವು ಕೇಳುವ ಹಾಗೆ ನಮ್ಗೆ ರೈಟೇ ಇಲ್ಲ, ಅದು ಅವರ ಅನಿಸಿಕೆ. ಹಾಗೆ ಕೆಲವು ಜನ ನನಗೆ ಹಾಗೆ ಹೇಳಿದವರು ಇದ್ದಾರೆ. ಅಂದರೆ ಯಾಕೆ ನೀನು ಇಷ್ಟು ಏಜ್ಡ್ ಕ್ಯಾರೆಕ್ಟರ್ನ ಇಷ್ಟು ಬೇಗ ಒಪ್ಕೊಂಡ್ಬಿಟ್ಟು, ಇನ್ನೆಲ್ಲ ಅದಕ್ಕೆ ಬ್ರ್ಯಾಂಡ್ ಆಗಿ ಬಿಡ್ತೀನಿ, ನೀನು ಪರ್ಮನೆಂಟ್ ಅಮ್ಮ ಆಗ್ತಿ, ಇಲ್ಲ ಅಜ್ಜಿ ರೋಲೆ ಮಾಡ್ತಿ ಅಂತ. ಆದರೆ ನನಗನ್ಸಿತ್ತು, ಆ್ಯಸ್ ಎನ್ ಆರ್ಟಿಸ್ಟ್ ನನಗೆ ಸಿಕ್ಕಿದ ಒಂದು ಒಳ್ಳೆಯ ರೋಲು, ನಾನು ಮಾಡಬಲ್ಲೆ ಅನ್ನುವ ಒಂದು ನಂಬಿಕೆ ನಿರ್ದೇಶಕರಿಗಿದೆ. ಸೊ ನಾನು ಇದನ್ನು ಬಿಟ್ಟರೆ ನಾನೇ ಮೂರ್ಖೆ ಆಗ್ತೇನೆ, ಯಾಕಂದರೆ ನಾನು ಆ ಚಾಲೆಂಜನ್ನು ನಾನು ತಗೊಳ್ಳಿಲ್ಲ ಅಂತ ಆಗ್ತದೆ. ಇದು ನನಗೊಂದು ಚಾಲೆಂಜು, ಹಾಗಾಗಿ ನಾನು ಇದನ್ನು ಮಾಡ್ತೇನೆ ಅಂತ ನಾನು ಡಿಸೈಡ್ ಮಾಡಿದ್ದೆ. ಕೆಲವರು ಅದೇ ನಿನ್ನ ವಾಯ್ಸ್ ಸಾಕಾಗಲಿಲ್ಲ ಅಂತ ಹೇಳಿದರು. ಇನ್ನು ಸುಮಾರು ಜನ ನಿನ್ನ ವಾಯ್ಸೇ ನಿನಗೆ ಪ್ಲಸ್ಸು ಅಂತ ಹೇಳಿದರು. ಸೊ ಹಾಗಾಗಿ ಒಂದು ಮಿಕ್ಸ್ಡ್ ಒಪಿನಿಯನ್ ಇದೆ. ಬಟ್ ಹೇಳಿದೆಲ್ಲ 90% ಜನ ಅದನ್ನು ತುಂಬ ಇಷ್ಟಪಟ್ಟಿದ್ದಾರೆ, ಹಾಗಾಗಿ ಖುಷಿ ಇದೆ. ಕಾಂತಾರ ಮೂವಿ ಬಗ್ಗೆ, ನಿಮ್ಮ ಕಮಲಕ್ಕನ ಪಾತ್ರದ ಬಗ್ಗೆ ಇನ್ನಷ್ಟು ಮಾತನಾಡೋಣ, ಹರಟೆ ಹೊಡೆಯೋಣ. ಅದಕ್ಕಿಂತ ಮುಂಚೆ ಒಂದು ಪುಟ್ಟ ವಿರಾಮ ತೆಗೆದು. ಖಂಡಿತ. ವೀಕ್ಷಕರೇ, ನೋಡಿದ್ರಲ್ಲ, ಕಮಲಕ್ಕನ ಜೊತೆ ನಮ್ಮ ಸ್ಪಂದನ ವಾಹಿನಿಯ ದೀಪಾವಳಿ ಸಂಭ್ರಮ ನಡೀತಾ ಇದೆ. ಸೊ ಈ ಸಂಭ್ರಮದಲ್ಲಿ ಒಂದು ಪುಟ್ಟ ವಿರಾಮ ತೆಗೆದುಕೊಳ್ಳುವಂತಹ ಸಮಯ. ಇದೀಗ ಒಂದು ಪುಟ್ಟ ವಿರಾಮ. ಮತ್ತೊಮ್ಮೆ ದೀಪಾವಳಿಯ ಸಂಭ್ರಮ
ಕಾಂತಾರದ ಕಮಲಕರ ಜೊತೆ ಈ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಮ್ಮೊಂದಿಗಿದ್ದಾರೆ ಕಾಂತಾರದ ಕಮಲಕ. ಬನ್ನಿ ಮತ್ತೊಮ್ಮೆ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ಕೊಳ್ಳೋಣ. ಮತ್ತೊಮ್ಮೆ ನಿಮ್ಗೆ ಕಾರ್ಯಕ್ರಮಕ್ಕೆ ಸ್ವಾಗತ ಹೇಳ್ತಾ, ಸೊ ನಾವು ಮಾತನಾಡ್ಲಿಕ್ಕೆ ಸಾಕಷ್ಟು ಬಾಕಿ ಇದೆ. ಎಲ್ಲಿಂದ ಸ್ಟಾರ್ಟ್ ಮಾಡುವ ಅಂತ ಹೇಳಿದ್ರೆ, ಈಗ ಯೂಟ್ಯೂಬ್ ಅಲ್ಲಿ ನೀವು ಚಾನಲ್ ಅಲ್ಲಿ ನಿಮ್ಮದೇ ಆದಂತಹ ಸಾಂಗ್ಸ್ ಗಳಿಂದ, ನಿಮ್ಮದೇ ಆದಂತಹ ಕನ್ನಡ ಗೀತೆಗಳಿಂದ ಸಾಕಷ್ಟು ಜನಪ್ರಿಯತೆ ಪಡೆದುಕೊಂಡಿದ್ರಿ. ಸೊ ಅದು ಈಗ ಹೇಗೆ ಎಲ್ಲಾ ಜನರಿಗೆ ಮುಟ್ತಾ ಇದೆ ಅಂತಂದ್ರೆ, ಇವರು ಯಾರು ಗೊತ್ತಾ, ಇವರು ಅವರೇ, ಇದು ಅವರ ಹಾಡಿದ್ದು ಗಣಪ ಹಾಡು ಹಾಡಿದವರು, ಅಥವಾ ಬೇರೆ ಇನ್ನೊಂದಷ್ಟು ಹಾಡು ಹಾಡಿದ್ದು ಇವರೇ, ಈಗಲಾದ್ರೂ ಗೊತ್ತಾಯ್ತಾ ಅಂತೆಲ್ಲ ಇನ್ಸ್ಟಾಗ್ರಾಮ್ ಅಲ್ಲಿ ಒಂದಷ್ಟು ಮೀಮ್ಗಳಾಗಿರಬಹುದು, ಒಂದಷ್ಟು ಪೇಜ್ಗಳಾಗಿರಬಹುದು ಹೇಳ್ತಾ ಇದೆ. ಸೊ ಅದನ್ನ ನೋಡುವಾಗ ಎಷ್ಟು ಖುಷಿ ಆಗ್ತದೆ. ಯಾಕಂತಂದ್ರೆ ನೀವು ಕಾಂತಾರದಕ್ಕಿಂತ ಮುಂಚೆ ಸೋಷಿಯಲ್ ಮೀಡಿಯಾ ಸ್ಟಾರ್ ಆಗಿಯೇ ಮಿಂಚಿದ್ದು, ಎಲ್ಲರ ಮನೆ ಮಾತಾಗಿದ್ದು, ಎಲ್ಲರ ಫೋನಲ್ಲಿ ಎಲ್ಲಿ ನೋಡಿದ್ರೆ ಸಹ ಎಲ್ರು ಪುನಃ ನಿಮಗೆ ಕಳಿಸಿ ಇದಿಷ್ಟು ಚಂದ ಉಂಟು. ಸೊ ಆ ತರ ಇದ್ದಂತಹ ಒಂದು ಟೈಮ್. ಸೊ ಅದು ಮತ್ತೆ ಎಲ್ಲರೂ ಕೂಡ ಮತ್ತೆ ಅದ್ರ ಜೊತೆಗೆ ಹಳೆಯ ವಿಡಿಯೋಗಳಲ್ಲಿ, ಅಂದ್ರೆ ನಿಮ್ಮದು ಬೇರೆ ಬೇರೆ ಹಾಡಿನ ವಿಡಿಯೋಗಳಲ್ಲಿ ಕೂಡ ಎಲ್ಲರೂ ಬಂದು ಈಗಿನ ಕಮಲಕ್ಕ ಸೂಪರ್, ಸೊ ಆ ತರ ಎಲ್ಲ ಕಮೆಂಟ್ ಮಾಡಿದ್ದಾರೆ. ಸೊ ಆ ಎಕ್ಸ್ಪೀರಿಯನ್ಸ್, ಆ ಒಂದು ಫೀಲ್ ಹೇಗಿದೆ? ಹೌದು, ನನ್ನ ಒಂದು ವೈಯಕ್ತಿಕ ಕಾರಣದಿಂದ ನಾನು ಸುಮಾರೀಗ 1 ವರ್ಷವೇ ಆಗ್ತಾ ಬಂತೇನೋ ಕಾಂತಾರದ ಏನು ಶೂಟಿಂಗ್ ಪ್ರೊಸೆಸ್ ಸ್ಟಾರ್ಟ್ ಆದಾಗಿಂದ ಮಧ್ಯದಲ್ಲಿ ಎಲ್ಲೋ ಒಂದು ವಿಡಿಯೋ ಹೊಸ್ತು ಸಾಂಗ್ ಮಾಡಿದೆ ಬಿಟ್ರೆ ಸುಮಾರು ಸಮಯದಿಂದ ನನ್ನ ಯೂಟ್ಯೂಬ್ ಸ್ಥಗಿತಗೊಂಡಿದೆ. ಯಾವುದು ಹೊಸ ಹಾಡುಗಳನ್ನು ಮಾಡಲಿಲ್ಲ. ಅದಕ್ಕೆ ಕಾರಣ ಒಂದೇ ರೀತಿದ್ದನ್ನು ನಾನು ಮಾಡ್ತಾ ಹೋದಷ್ಟು ಕೆಲವೊಮ್ಮೆ ಏನಾಗ್ತದೆ, ಜಡ್ ಹಿಡಿದು ಬಿಡ್ತದೆ. ನಾವು ಒಂದೇ ರೀತಿಯ ಫಾರ್ಮಿಗೆ ಫಿಕ್ಸ್ ಆಗಿ ಬಿಡ್ತೇವೆ. ಏನೋ ಹೊಸ್ತು ಮೂಡುವಲ್ಲಿವರೆಗೆ ಐ ವಿಲ್ ವೆಯ್ಟ್ ಅನ್ನುವ ಒಂದು ಕಾರಣವೂ ಇದೆ. ಮತ್ತು ಇನ್ನೊಂದು ನನ್ನ ಬೇರೆ ಒಂದು ಪರ್ಸನಲ್ ಸಮಸ್ಯೆಯೂ ಇದೆ. ಸೊ ಹಾಗಾಗಿ ಒಂದು ರೀತಿಯಲ್ಲಿ ಅಲ್ಲಿ ಒಂದು ಸ್ಥಗಿತವಾಗಿತ್ತದು. ಈ ಕಾಂತಾರದ ಕಮಲಕ ಫೇಮಸ್ ಆಗ್ತಿದ್ದ ಹಾಗೆ ನನ್ನ ಯೂಟ್ಯೂಬ್ ಚಾನಲಲ್ಲಿ ಸಡನ್ನ ಕಮೆಂಟ್ಗಳ ಸಂಖ್ಯೆ ಜಾಸ್ತಿ ಆಯಿತು. ನಾನು ಎಂತ ಕಮೆಂಟು, ನಾನು ಆ ಹಾಡನ್ನು ನಾನು ಹಾಡಿದ್ದ ಬಗ್ಗೆ ಹೊಗಳ್ತಾ ಇದ್ದಾರೆ ನೋಡಿದ್ರೆ, ಇಲ್ಲ ನೀವು ಕಾಂತಾರದ ಕಮಲಕ ಸೂಪರ್ ಮಾಡಿ ಅಂತಲೇ ಇದೆ. ಎಂತ ಚಂದ ಬೈದ್ರಿ ಮಾರೆ, ನಮ್ಗೊಂಚೂರು ಬೈದು ಆಡಿಯೋ ಕಳಿಸಿ ಅಲ್ಲ ಅಂತ. ಹೀಗೆಲ್ಲ ಒಳ್ಳೊಳ್ಳೆ ಕಮೆಂಟ್ಗಳು, ಮಜಾ ಕಮೆಂಟ್ಗಳು ಯೂಟ್ಯೂಬಲ್ಲಿ ಬರ್ತಾ ಇದೆ. ಮತ್ತು ನೀವು ಹೇಳಿದಾಗೆ ಇನ್ಸ್ಟಾಗ್ರಾಮಲ್ಲೂ ಕೂಡ ಇವರು ಅವರೇ ಅಂತ ಹೇಳುವಂಥದ್ದು. ಅಂದರೆ ನನಗನ್ಸಿತು ಯೂಟ್ಯೂಬ್ನ ನನ್ನ ಹಾಡುಗಳ ಕಾವ್ಯದ ಅಭಿನಯದ ಹಾಡುಗಳ ಮೂಲಕ ಒಂದಿಷ್ಟು ಜನರಿಗೆ ನಾನು ಪರಿಚಯ ಆಗಿದ್ದೆ. ಒಂದಿಷ್ಟು ಜನಕ್ಕೆ ಇವರು ಅವರೇ ಅಂತ ಗೊತ್ತೇ ಆಗಲಿಲ್ಲ. ಅದನ್ನು ನಾನು ಆಗ ಹೇಳಿದಾಗೆ, ಇವ್ರು ಅವರೇಯಾ ಅಂತ ಹೇಳಿ ಅವ್ರೊಂಥರ ತುಂಬಾ ಶಾಕ್ ಅಲ್ಲಿ ಅದನ್ನು ತಕೊಂಡು. ಅಂಡ್ ನಾನು 2 ಸರ್ತಿ ಸಿನಿಮಾ ನೋಡಿದೆ, ನೀವೇ ಅದು ಅಂತ ನನಗೆ ಅಂದಾಜೆ ಆಗ್ಲಿಲ್ಲ. ಈಗ ಸೋಷಿಯಲ್ ಮೀಡಿಯಾದಲ್ಲಿ ಇದನ್ನು ಯಾರೋ ಹೇಳಿದ ಕಾರಣ ನನಗೆ ಗೊತ್ತಾಯ್ತು ಅಂತ ತುಂಬಾ ಸಾಕಷ್ಟು ಜನ ಹಾಗೆ ಕಮೆಂಟ್ ಮಾಡಿದ್ದಾರೆ. ಸೊ ಮೇ ಬಿ ನನ್ನ ಯೂಟ್ಯೂಬಿನ ಆ ಒಂದು ಏನು ಹೇಳ್ತೀರಿ ಸಕ್ಸಸ್ ನನ್ನ ಲೈಫಿನ ಒಂದು ಟರ್ನಿಂಗ್ ಪಾಯಿಂಟ್ ಆದರೆ, ಮೇ ಬಿ ಕಾಂತಾರದ ಕಮಲಕ ನನ್ನ ಲೈಫಿನ ಇನ್ನೊಂದು ಟರ್ನಿಂಗ್ ಪಾಯಿಂಟ್ ಅಂತ ಹೇಳ್ಬೋದು. ನೋಡುವ ಇನ್ನು ಮುಂದೆ ಹೇಗೆ ಇನ್ನು ಏನು ಟರ್ನಿಂಗ್ ಪಾಯಿಂಟ್ಗಳು ಬರ್ತದೆ ಗೊತ್ತಿಲ್ಲ. ಸೊ ಈಗ ನೀವು ಕಾಂತಾರದ ಕಮಲಕ್ಕನಾಗಿ, ಅಥವಾ ಅಲ್ಲಿ ಫಾರೆಸ್ಟ್ ಆಫೀಸರ್ ಆಗಿ, ಅಥವಾ ಇನ್ನೊಂದು ಯಾರೋ ದಣಿಗಳ ಪಾತ್ರ ಮಾಡುವರು, ಆನ್ ಸ್ಕ್ರೀನ್ ಅಲ್ಲಿ ನೀವೆಲ್ಲ ತುಂಬಾ ಸೀರಿಯಸ್ ಆಗಿರ್ತೀರಿ. ಎಲ್ಲ ಪಾತ್ರದವರು ಹೆಚ್ಚಾಗಿ ಸೀರಿಯಸ್ ಇದ್ದೀರಿ. ಒಂದಷ್ಟು ಪಾತ್ರಗಳು ಮಾತ್ರ ಕಾಮಿಡಿ ಫ್ಲೇವರ್ಗಳನ್ನ ಮೂವಿಯಲ್ಲಿ ತಂದು ಕೊಡ್ತವೆ. ಸೊ ನೀವು ಹೀಗೆ ಸೀರಿಯಸ್ ಆಗಿರ್ಬೋದು, ಆಫ್ ಸ್ಕ್ರೀನ್ ಅಲ್ಲಿ ಶೂಟಿಂಗ್ ಇಲ್ಲದ ವೇಳೆಯಲ್ಲಿ ಅಥವಾ ಶೂಟಿಂಗ್ ವೇಟ್ ಮಾಡುವ ವೇಳೆಯಲ್ಲಿ ಹೇಗಿದ್ರಿ? ಒಳ್ಳೆ ಪ್ರಶ್ನೆ ಕೇಳಿದ್ವಿ ಭಾವನಾ. ಯಾರು ಈ ಪ್ರಶ್ನೆ ಕೇಳಿರ್ಲಿಲ್ಲ. ನಾನೀಗ ಫುಲ್ ಎಕ್ಸೈಟ್ಮೆಂಟ್ ಅಲ್ಲಿ ಮಾತಾಡ್ತೇನೆ. ಯಾಕಂದ್ರೆ ಶಾಲೆಗಳಲ್ಲೂ ಹಾಗೆ ಅಂತೆ, ಟೀಚರ್ಸು ಮಕ್ಕಳಿಗೆ ಪಾಠ ಮಾಡುವ ಟೈಮ್ಗಿಂತ ಮಕ್ಕಳು ಎಂಜಾಯ್ ಮಾಡೋ ಟೈಮ್ ಯಾವುದು? ಮಧ್ಯೆ ಬ್ರೇಕ್ ಪೀರಿಯಡ್ ಕಾರಿಡಾರ್ಲಿ ಸುತ್ತದು ಮಕ್ಕಳಿಗೆ ಯಾವತ್ತು ಇಷ್ಟ. ಅದು ಸಹಜವಾಗಿ ದೊಡ್ಡವರಿಗೆ ಕೂಡ, ಆದ್ರೆ ಬಾಯ್ಬಿಟ್ಟು ಯಾರು ಹೇಳೋದಿಲ್ಲ ಅಷ್ಟೇ. ಹೌದು, ಪ್ರಾಮಾಣಿಕವಾಗಿ ನಾವು ಕೆಲಸ ಮಾಡ್ತಾ ಇತ್ತು. ಆ ಕೆಲಸದ ಬಗ್ಗೆ ತುಂಬ ಶ್ರದ್ಧೆ ಇತ್ತು. ಅದೆಲ್ಲವೂ ನಡೀತಾ ಇರೋದ್ರಾಗ ಒಂದು ಶೂಟಿಂಗ್ ಅಂದರೆ ನೋಡಿದವರಿಗೆ ಗೊತ್ತಿರ್ತದೆ, ನಮಗೆ ಸಾಕಷ್ಟು ಫ್ರೀ ಟೈಮ್ಗಳು ಇರ್ತದೆ. ಯಾಕಂದರೆ ಇಲ್ಲಿ ತುಂಬ ಜಾಸ್ತಿ ಕಲಾವಿದರು ಇರುವ ಸೀನ್ಗಳು ಜಾಸ್ತಿ ಇದೆ. ಹಾಗಾಗಿ ಒಬ್ಬರದ್ದಾಗ್ತಾ ಇರುವಾಗ ಇನ್ನು ಬೇರೆಯವರಿಗೆ ಕೆಲಸವೇ ಇರುವುದಿಲ್ಲ. ಹಲವು ಶಾರ್ಟ್ಗಳಲ್ಲಿ ಎಲ್ಲರೂ ಎಟ್ ಎ ಟೈಮ್ ನಮ್ಮ ಪ್ರೆಸೆನ್ಸ್ ಇರ್ತದೆ ಅಷ್ಟೇ. ನಾವು ನಮಗೆ ಏನು ಡೈಲಾಗ್ ಅಂತ ವಿಶೇಷ ಇರುವುದಿಲ್ಲ, ಆದರೆ ಆ ಪ್ರೆಸೆನ್ಸ್ ಮಾತ್ರ ಇರ್ತದೆ. ಹಾಗಾಗಿ ನಮಗೆ ಸಾಕಷ್ಟು ಉಳಿದ ಟೈಮ್ನಲ್ಲಿ ಖಾಲಿ ಸಮಯಗಳು ತುಂಬ ಸಿಗ್ತಾ ಇತ್ತು. ಆದರೆ ನನಗಿದು ಹೇಗೆ ತುಂಬ ಖುಷಿ ಕೊಟ್ಟಿತ್ತು ಅಂದರೆ, ಫಸ್ಟ್ ಆಫ್ ಆಲ್ ಕಾಂತಾರ ಸಿನಿಮಾದಲ್ಲಿರುವ ಒಂದಿಷ್ಟು ಆರ್ಟಿಸ್ಟ್ಗಳು ನನಗೆ ಅವರ ಹೆಸರು ಕೇಳಿ ಗೊತ್ತಿದ್ದು, ಇವರು ಅಂತ ಗೊತ್ತಿದೆ. ಆದರೆ ಯಾರ ಜೊತೆಯೂ ಆತ್ಮೀಯತೆಯಿಂದ ಮಾತಾಡಿ ನನಗೆ ಗೊತ್ತಿಲ್ಲ. ಉಡುಪಿಯವರು ನಾವೊಂದು 3-4 ಜನ ಇದ್ದದ್ದು ಅಷ್ಟೇ. ಮತ್ತೆಲ್ಲ ಮಂಗಳೂರು, ಕುಂದಾಪುರ, ಮತ್ತು ಕೆಲವರು ಬೆಂಗಳೂರು, ಹೀಗೆ.
ಈಗ ಒಂದು 4-5 ದಿನ ಶೂಟಿಂಗ್ ಇದ್ದಿದ್ರೆ ಮೇ ಬಿ ನಮ್ಮ ಕೆಲಸ ಆಯಿತು, ಶೂಟಿಂಗ್ ಆಯಿತು, ಮುಗಿಸಿದೆವು, ಮನೆಗೆ ಬಂದೆವು, ಅಲ್ಲಿಗೆ ಆ ಚಾಪ್ಟರ್ ಮುಗೀತು, ಅಲ್ಲಿ ನಮ್ಮ ಆ ಕೆಲಸವೇ ಮುಗೀತು ಅನ್ನೋ ಹಾಗೆ ಇರ್ಬೋದು. ಆದರೆ ಕಾಂತಾರ ಆ ರೀತಿ ಇರಲಿಲ್ಲ. ಯಾಕಂದ್ರೆ ನನ್ನದೇ 40 ದಿನ ನಾನು ಸೆಟಲ್ ಇದ್ದೆ. 40 ದಿನ ಅಂದರೆ ಎಷ್ಟು ಸಮಯ ಅಲ್ವಾ? ಸೊ ಹಾಗಾಗಿ ಆ 40 ದಿನಗಳಲ್ಲಿ ಒಂದಿಷ್ಟು ಮುಖಗಳು ನಾವು ದಿನ ಅವರನ್ನೇ ಭೇಟಿ ಆಗ್ತಾ ಸಾಕಷ್ಟು ಸಮಯ ನಾವು ಅವರ ಜೊತೆಯೇ ಕಳೀತಾ ಇದ್ದ ಕಾರಣ ಅವರ ಪ್ರತಿಭೆಗಳು, ಅಂದರೆ ಅವರು ಸ್ಕ್ರೀನ್ ಮೇಲೆ ಇದ್ದಾರೆ, ಅವ್ರು ಹೇಗೆ ಆ್ಯಕ್ಟ್ ಮಾಡ್ತಾರೆ ಮಾತ್ರ ಗೊತ್ತುಂಟು ಮಾತ್ರ ಅಲ್ಲ, ಗೊತ್ತಾದದ್ದು ಮಾತ್ರ ಅಲ್ಲ, ಅದಲ್ಲದೆ ಅವರದ್ದು ಏನು ಹೇಳಿ ಪ್ರತಿಭೆಗಳು ಹೇಗಿದೆ. ಈಗ ಸ್ವರಾಜ್ ಆಗಿರ್ಬೋದು, ಪ್ರತಿಮಕ್ ಆಗಿರ್ಬೋದು, ಹಾಲಂಬಿ ಸರ್ ಆಗಿರ್ಬೋದು, ಸತೀಶ್ ಸರ್ ಆಗಿರ್ಬೋದು, ರಾಜೀವಣ್ಣ ಆಗಿರ್ಬೋದು, ಪುಷ್ಪಣ್ಣ ಆಗಿರ್ಬೋದು, ಪ್ರಕಾಶ್ ಸರ್, ಗುರು ಸರ್, ಎಲ್ಲರನ್ನು ನೀವು ಪಾತ್ರವಾಗಿ ಅವರನ್ನು ಏನು ನೋಡ್ತೀರಾ, ಅದಲ್ಲದ ನಿಜವಾದ ಅವ್ರು ಏನು ನೋಡುವ ಒಂದು ಭಾಗ್ಯ ನನಗೆ ಸಿಕ್ಕಿತು ಅಂತ ಹೇಳ್ಬೋದು. ಮತ್ತು ಆ ಫ್ರೀ ಟೈಮ್ನಲ್ಲಿ ನಾವೇನು ಮಾಡ್ತಿತ್ತು, ನೈಟ್ ಶೂಟ್ ಎಲ್ಲ ಇರುವಾಗ ಸುಮ್ಮನೆ ಕೂತ್ರೆ ಆಬ್ವಿಯಸ್ಲಿ ನಿದ್ದೆ ಬರ್ತದಲ್ಲೇ, ಅದಕ್ಕೇನು ಮಾಡ್ತಿದ್ವಿ ನಾವು, ಅಂತ್ಯಾಕ್ಷರಿ ಶುರು ಮಾಡ್ಕೊಂಡ್ಬಿಡ್ತಿದ್ವಿ. ಶೂಟಿಂಗ್ ಎಲ್ಲ ತುಂಬ ದೂರದಲ್ಲಿ ಆಗ್ತಿತ್ತು, ಅವರಿಗೆ ಉಪದ್ರ ಆಗದ ರೀತಿಯಲ್ಲಿ ಇಲ್ಲೆಲ್ಲೋ ಒಂದು ಕಡೆ ನಾವು ಫ್ರೀ ಇರುವವರೆಲ್ಲ ಒಂದು ಕಡೆ ಕೂತ್ಕೊಂಡು ಅಂತ್ಯಾಕ್ಷರಿ ಶುರು ಮಾಡ್ಕೊಂಡಿತ್ತು. ಇಲ್ಲಾಂದ್ರೆ ಒಂದಿಷ್ಟು ಜನ ಜೋಕ್ ಹೇಳೋದು, ಒಬ್ಬರ ನೆಕ್ಸ್ಟ್ ಒಬ್ರು, ಈಗ ನಿನ್ನ ಸರದಿ ಅಂತ ಒಂದಿಷ್ಟು ಜೋಕ್ಗಳಾಗ್ತಿತ್ತು. ಮತ್ತು ನಾವು ಕುಂದಾಪುರದಲ್ಲಿ ನಮಗೆ ರೂಮ್ ಮಾಡಿದ್ರು, ಅಲ್ಲಿಂದ ಕೆರಾಡಿಗೆ ಸುಮಾರು 1-1.5 ಗಂಟೆ ಜರ್ನಿ ಉಂಟು. ಸೊ ನಾವು ಪ್ರತಿ ಸರ್ತಿ ಆ ಜರ್ನಿ ನಾವು TTಯಲ್ಲಿ ಒಟ್ಟಿಗೆ ಕಲಾವಿದರು ಹೋಗ್ತಿತ್ತು. ಆವಾಗ ಒಂದಿಷ್ಟು ಅಂತ್ಯಾಕ್ಷರಿಗಳನ್ನು ಆಡ್ತಿತ್ತು. ಮತ್ತು ಅದರಲ್ಲೂ ತುಂಬ ಮೆಮೊರೇಬಲ್ ನನಗೇನು ಅಂದರೆ, ಕಿಶೋರ್ ಸರ್ ತುಂಬ ಶ್ರೇಷ್ಠ ನಟ, ಹಲವಾರು ಅವರ ಬೇರೆ ಬೇರೆ ಪ್ರಾಜೆಕ್ಟ್ಗಳಲ್ಲಿ ಅದನ್ನು ಪ್ರೂವ್ ಮಾಡಿದ್ದಾರೆ ಕೂಡ. ಅಂಥ ಒಬ್ರು ಕಲಾವಿದರು, ಅವರ ಜೊತೆ ನಾನು ಸ್ಕ್ರೀನಲ್ಲಿ ಅವ್ರ ಜೊತೆ ಡೈಲಾಗ್ ಮಾಡ್ತಿದ್ದೇನೆ ಅಂತ ಹೇಳುವಾಗಲೇ ನನಗೆ ನರ್ವಸ್ನೆಸ್ ಇತ್ತು. ಅಂಥ ಒಬ್ರು ಕಲಾವಿದರು ನಾವೆಲ್ಲ ಅಂತ್ಯಾಕ್ಷರಿ ಆಡೋದನ್ನು ನೋಡಿ ಅವ್ರು ಕೂಡ ಬಂದು ಅವ್ರು ಕೂಡ ಅಂತ್ಯಾಕ್ಷರಿಯಲ್ಲಿ ಜಾಯ್ನ್ ಆಗಿ, ಆ್ಯಂಡ್ ಆಮೇಲೆ ಏನಾಗ್ತಿತ್ತು, ಕೆಲವು ದಿನಗಳಂತೂ ಅವರ ಕಾರ್ನಲ್ಲಿ ಹೋಗೋದು ಬಿಟ್ಟು ನಮ್ಮ TTಯಲ್ಲೇ ಬಂದು ನಮ್ಮ ಹರಟೆಗಳ ಜೊತೆ ಅವರು ಸೇರಿಕೊಂಡು ಮಾತಾಡ್ತಾ ಹೋದದು, ಇದೆಲ್ಲ ನಂಗೆ ಮರೀಲಿಕ್ಕೆ ಸಾಧ್ಯ ಇಲ್ಲ. ಮತ್ತು ಈ ಸಂತೋಷದ ಕ್ಷಣಗಳಿಗೆ ಕಾರಣವಾದದ್ದು ಕಾಂತಾರ. ಸೊ ಅದೇ ಬಹುಶಃ ಈ ಕಾರ್ಯಕ್ರಮ ಬೇರೆ ಎಲ್ಲದಕ್ಕಿಂತ ಅಂದ್ರೆ ನಿಮ್ಗೆ ಇಷ್ಟು ದಿನ ಕೊಟ್ಟಂತಹ ಇಂಟರ್ವ್ಯೂಗಳಿಗಿಂತ ಸಹ ಡಿಫ್ರೆಂಟ್ ಆಗಿರ್ಬೋದು. ಯಾಕಂತಂದ್ರೆ ಕಾಂತಾರದ ಎಲ್ಲಾ ರೀತಿಯ ಘಟನೆಗಳನ್ನ ನಾವು ನೆನಪಿಸ್ಕೊಳ್ತಾ ಇದ್ದೇವೆ. ಕೇವಲ ನಿಮ್ಮ ಪಾತ್ರದ ಬಗ್ಗೆ ಅಲ್ಲದೆ ಬೇರೆ ಎಲ್ಲಾ ರೀತಿಯ ವಿಷಯಗಳ ಬಗ್ಗೆ ಕೂಡ ನಾವು ಮಾತನಾಡ್ತಾ ಇದ್ದೇವೆ. ಹಾಗೆ ಈಗ ಒಂದಷ್ಟು ಗಮ್ಮತ್ತಿನ ಪ್ರಶ್ನೆಗಳನ್ನ ನಾನು ಕೂಡ ಕೇಳ್ತೇನೆ, ಅಂದ್ರೆ ನನ್ನ ಮನಸ್ಸಿನಲ್ಲಿ ಯಾಕೆ ಹೀಗೆ ಅಂತ ಇದ್ದಂತಹ ಪ್ರಶ್ನೆಗಳು. ಸೊ ಈಗ ನೀವು ಹೊಡಿತೀರಲ್ಲ, ಸಾರಿ ಹೊಡಿತೀರಿ, ಅದು ಕಂಬಳದ ಇದು ಕೋಣಕ್ಕೆ ಹೊಡೆಯುವ ಕೋಲು. ಸೊ ಆ ಕೋಲಲ್ಲಿ ಹೊಡಿಲಿಕ್ಕೆ ನೀವು ಹೇಗೆ ಹೊಡಿಲಿಕ್ಕೆ ಏನಾದ್ರು ಟ್ರೈನಿಂಗ್ ತಕೊಂಡಿದ್ದೀರಾ ಅಥವಾ ಹೇಗೆ ಹೊಡೆದ್ರಿ? ಇದು ಬಾರಿ ಕಷ್ಟ ಭಾವನ, ಎಂತ ಗೊತ್ತುಂಟ, ನಿಜವಾಗಿ ಹೊಡೆದ್ರೆ ಪಾಪ ಅವ್ರಿಗೆ ನೋವು. ನಾವು ಹೊಡೆದಾಗೆ ನಾಟಕ ಮಾಡ್ಬಾರ್ದು, ಮಾಡ್ಬೇಕು, ಅವರಿಗೆ ನೋವಾಗಬಾರ್ದು. ಅದು ನಂಗೆ ಭಾರಿ ಕಷ್ಟ ಆಗ್ತಿತ್ತು. ನೀವು ಒಂದ್ ಸೀನಲ್ಲಿ ನೋಡಿರ್ಬೋದು, ಪ್ರಕಾಶ್ ಸರಿಗೆ ಪಾಪ ಸರಿ ಪೆಟ್ಟು ಬಿದ್ದಿತ್ತು, ನಿಜವಾಗಿ ಪೆಟ್ಟು ಬಿದ್ದಿತ್ತು. ಬಟ್ ಸಾಕಷ್ಟು ಟ್ರೈನಿಂಗ್ ಮಾಡ್ಕೊಂಡಿದ್ದೆ ನಾನು, ಹೀಗೆ ಬೀಸ್ಬೇಕು, ಆದ್ರೆ ಅವರಿಗೆ ಪೆಟ್ಟು ಆಗ್ಬಾರ್ದು ಅಂತ. ಅಂಡ್ ಅದರಲ್ಲೂ ನಾನು ಕಾಂತಾರದ ನನ್ನ ಮೊದಲ ಶಾಟೇ ರಿಷಬ್ ಸರಿಗೆ ಕಪಾಳ ಕೊಡಿಯುವ ಶಾಟ್ ಇದ್ದದಲ್ವಾ, ಆವಾಗ ಫುಲ್ ನರ್ವಸ್ ಆಗಿತ್ತು. ಯಾಕಂದ್ರೆ ನಂಗೆ ಹೆಚ್ಚು ಟೈಮ್ ಇರಲ್ಲ, ಸ್ವಲ್ಪ ಗಡಿಬಿಡಿ ಇತ್ತು. ಆವಾಗ್ಲೂ ಹಾಗೆ ಕೈಯೆಲ್ಲ ಈಗ ಮಾತಾಡೋಗ್ಲೇ ಕೈ ಕೋಲ್ಡ್ ಆಗ್ತಾವ, ಹಿಂಗ್ ನಡ್ಗತಾ ಇತ್ತು, ಅಯ್ಯೋ ಇವ್ರಿಗೆ ಹೇಗೆ ಹೊಡಿಲಪ್ಪ ಅಂತ. ಎಲ್ಲ ಮಜಾ ಅದು, ಅಂದ್ರೆ ಅದೆಲ್ಲ ಎಕ್ಸ್ಪೀರಿಯನ್ಸ್ಗಳು, ಒಂದು ಕಲಿಕೆ ಕೂಡ ಅದು. ಮೇ ಬಿ ಇನ್ನು ನೆಕ್ಸ್ಟ್ ಯಾವ್ದೋ ಒಂದು ಸಿನಿಮಾದಲ್ಲಿ ನಾನೀಗ ಎಕ್ಸ್ಪರ್ಟ್ ಆಗಿದ್ದೇನೆ. ಸೊ ಹಾಗೆ ಈಗ ನೀವು ಒಂದಷ್ಟು ಚಂದದ ಬೈಗುಳವನ್ನ ಬೈದಿದ್ದೀರಿ. ಸೊ ಆ ಬೈಗುಳದಲ್ಲಿ ನಿಮ್ಗೆ ಕೆಲವು ಹೊಸ್ತಿರ್ಬಹುದು ಅಥವಾ ಹೊಸ್ತೇ ಇರಬಹುದು, ನೀವು ಆಬ್ವಿಯಸ್ಲಿ ಬೈಯೋದಿಲ್ಲ, ಹಾಗಂತ ಬೈಲಿಕ್ಕೆ ಚಾನ್ಸೇ ಇಲ್ಲ. ಸೊ ಆ ಎಕ್ಸ್ಪೀರಿಯನ್ಸ್ ಹೇಗಿತ್ತು, ಅಂದ್ರೆ ಬೈಯುವಾಗ ಹೇಗೆ ಅನ್ನಿಸ್ತಾ ಇತ್ತು ನಿಮ್ಗೆ? ಇಲ್ಲ, ನಾನು ಅದನ್ನ ಫುಲ್ ಎಂಜಾಯ್ ಮಾಡ್ತಿದ್ದೆ. ಡೈಲಾಗ್ ಅನ್ನು ಹೇಳ್ತಾ ಅದನ್ನ ನಾನು ತುಂಬಾ ಸ್ಪೀಡಲ್ಲಿ ಹೇಳ್ಬೇಕಿತ್ತಲ್ಲ. ನಾನು ಯೂಶ್ವಲಿ ಈಗ ನಾವು ಉಡುಪಿಯವರು ಆ ಸ್ಪೀಡಲ್ಲಿ ಮಾತಾಡೋದಿಲ್ಲ, ಅಲ್ಲಿ ನನ್ನ ಪಾತ್ರ ಸಿಕ್ಕಾಪಟ್ಟೆ ಸ್ಪೀಡಲ್ಲಿ ಮಾತಾಡ್ತದಲ್ಲ. ಸೊ ನಾನು ಅದನ್ನು ಒಂದು ಡೈಲಾಗನ್ನು ಒಂದು ಪದೇ ನನ್ನಷ್ಟಕ್ಕೆ ನಾನೇ ಹೇಳ್ತಾನೆ ಇರ್ತಿದ್ದೆ. ಅಷ್ಟರಲ್ಲಿ ಯಾರೋ ಎದುರು ಬರ್ತಾರಾಗ ಪರ್ಟಿಕ್ಯುಲರ್ ಆ ವರ್ಡ್ ಬರೋಗ ಅಂತ ಅವ್ರಿಗೆ ಹೇಳಿಬಿಡ್ತಿದ್ದೆ, ಇವಳಿಗೆ ಏನಾಯ್ತಪ್ಪ ಅಂತ ಅವ್ರು ನೋಡ್ತಿದ್ರು. ಸೊ ಅದೆಲ್ಲ ಗಮ್ಮತ್ತೆ ನಮಗೆ. ಸೊ ಆ ಶಬ್ದಗಳನ್ನು ನಾನು ಯಾವ ರೀತಿ ಹೇಳಬೇಕು, ಅದು ನನಗೆ ಶೂಟಿಂಗ್ ಆಗುವಾಗದಕ್ಕಿಂತ ಜಾಸ್ತಿ ಡಬ್ಬಿಂಗಲ್ಲಿ ಇದಾಗ್ತಿತ್ತು. ಅಂದರೆ ನಾವು ಹೇಳುವ ರೀತಿ ಉಂಟಲ್ಲ, ಈಗ ಕುಂದಾಪುರದ ಕಡೆ ಆ ಬೈಗುಳ ಶಬ್ದವನ್ನು ಹೇಳುವ ರೀತಿ
ಮಂಗಳೂರು ಕಡೆ ಆ ಬೈಗಡ ಶಬ್ದವನ್ನು ಹೇಳುವ ರೀತಿ ಬದಲಿದೆ. ಸೊ ಅದು ಅದು ತುಂಬಾ ಆ ಗ್ರಾಮ್ಯ ಸೊಗಡೇ ಬರಬೇಕು ಅಂತ ಹೇಳಿ ಡಬ್ಬಿಂಗ್ ಅಲ್ಲೂ ಕೂಡ ನಮ್ಗೆ ತುಂಬಾ ಸಾಕಷ್ಟು ಬಾರಿ ಅದನ್ನು ರಿಹರ್ಸಲ್ ಮಾಡಿಸಿ ಹೇಳ್ತಿದ್ರು. ಸೊ ಈಗ ಒಂದು ಡೈಲಾಗ್ ನನಗಂತೂ ತುಂಬಾ ಇಷ್ಟ ಇದ್ದದ್ದು, ನೆನಪಿರುವಂತದ್ದು ಅಂದ್ರೆ ಕಮಲ ನಿಂಗೆಂತ ಅಮಲ. ಸೊ ಆ ಡೈಲಾಗ್ ಹೇಳುವಾಗ ನಿಮ್ಮ ರಿಯಾಕ್ಷನ್ ಹೇಗಿತ್ತು ಅಲ್ಲಿ? ಅಂದ್ರೆ ಖಂಡಿತವಾಗಿ ಒಂದು 10% ಆದ್ರೂ ಲೈಟ್ ಅಲ್ಲಿ ನಗು ಬಂದಿರ್ತದೆ, ಇದೆಂತ ಅಂದ್ರೆ ಫುಲ್ ಕಾಮಿಡಿ ಆಗಿರ್ತದೆ. ಇಲ್ಲ, ಹೇಳ್ಬೇಕು ಭಾವನ, ಆಕ್ಚುಲಿ ಅದು ಸ್ಕ್ರಿಪ್ಟ್ ಅಲ್ಲಿ ಇರ್ಲಿಲ್ಲ, ಆನ್ ಸ್ಪಾಟ್ ಪ್ರಕಾಶ್ ಸರ್ ತುಂಬಾ ಒಳ್ಳೆ ಸ್ಕ್ರಿಪ್ಟ್ ರೈಟರ್. ಅಂಡ್ ಈ ಮೂಲಕ ನಾನು ಅದನ್ನ ಹೇಳ್ಬೇಕು, ಕಾಂತಾರದಿಂದಾಗಿ ಎಲ್ಲರೂ ಕಥೆ ಮತ್ತು ಇದನ್ನ ಮಾತ್ರ ಏನು ಹೇಳಿ ಉಳಿದ ವಿಷಯಗಳನ್ನು ಆಕ್ಟಿಂಗ್ ಇರ್ಬೋದು ಅಥವಾ ಬೇರೆದನ್ನ ಮಾತ್ರ ಹೊಗಳ್ತಾ ಇಲ್ಲ, ಸ್ಕ್ರಿಪ್ಟ್ ಅನ್ನು ತುಂಬಾ ಹೊಗಳ್ತಿದ್ದಾರೆ, ಡೈಲಾಗ್ ಅನ್ನು ತುಂಬಾ ಹೊಗಳ್ತಿದ್ದಾರೆ, ಮತ್ತು ಇಡೀ ಸಿನಿಮಾದಲ್ಲಿ ಹಾಸು ಹೊಕ್ಕಾದ ಹಾಸ್ಯವನ್ನು ಎಲ್ಲರೂ ತುಂಬಾ ಇಷ್ಟಪಟ್ಟಿದ್ದಾರೆ. ಅದಕ್ಕೆಲ್ಲ ತುಂಬಾ ಶ್ರಮ ಹಾಕಿದವರು ಅದರ ಸ್ಕ್ರಿಪ್ಟ್ ರೈಟರ್ಸ್, ಅದರಲ್ಲಿ ಒಬ್ರು ಪ್ರಕಾಶ್ ಸರ್ ಕೂಡ ಹೌದು. ಸೊ ಹಾಗಾಗಿ ಅವ್ರ ಜೊತೆ ನನಗೆ ಆ ಡೈಲಾಗ್ ಇದ್ದ ಕಾರಣ ಅವರು ಹೀಗೆ ಅದ ಸೀನನ್ನು ಅವ್ರು ರಿಹರ್ಸಲ್ ಮಾಡ್ತಾ ಇರುವಾಗ ಅವರಿಗೆ ಪಟ್ಟ ಅದು ಹೊಳ್ದದು. ಸೊ ರಪ್ಪ ಆ ಡೈಲಾಗ್ ಬರೋಕೆ ವಾವ್ ಸರ್ ಇದು ಒಳ್ಳೆ ಪಂಚ್ ಹಾಕದೆ ಸರ್, ಇನ್ನು ನಾನು ಆಚೆ ಹೋಗುವಾಗ ಗ್ಯಾರಂಟಿ ಕೇಳ್ತಾರೆ ಕಮಲ ನಿಂಗೆಂತ ಅಮಲ. ಸೊ ಅದು ಒಂದು ಎಕ್ಸ್ಪೀರಿಯನ್ಸ್. ಸೊ ಈಗ ನೀವು ಈ ಮೂವಿಯಲ್ಲಿ ಜೈಲಿಗೆ ಹೋಗಿದ್ರಿ, ಆ ಎಕ್ಸ್ಪೀರಿಯನ್ಸ್ ಹೇಗೆ? ಅಂದ್ರೆ ಜೈಲ್ ಅಂದ ಕೂಡಲೇ ಅಲ್ಲಿ ಒಂದಷ್ಟು ಸೀರಿಯಸ್ ಆದ ವಿಷಯಗಳಾಗ್ತಾ ಇರ್ತವೆ, ಅದರ ನಡುವೆ ನಿಮ್ಮ ಶೂಟಿಂಗ್ ಆಗುವಂಥದ್ದು ಅಥವಾ ನೀವೇನೋ ಒಂದಲ್ಲಿ ಮಾತನಾಡುವಾಗ ಅದು ಯಾರಿಗೋ ಒಂದು ಬೇರೆ ರೀತಿಯಲ್ಲಿ ಇದಾಗುವಂಥದ್ದು. ಸೊ ಆ ಎಕ್ಸ್ಪೀರಿಯನ್ಸ್ ಹೇಗಿತ್ತು? ಜೈಲಲ್ಲಿ ಶೂಟಿಂಗ್ ಆಗೋ ದಿನ ನನ್ನ ಸಂಸಾರ ಬಂದಿತ್ತು, ನೃತ್ಯ ಸಂಸಾರ. ಐ ಥಿಂಕ್ ನೀನ್ ಕೂಡ ಬಂದಿದೆಯಲ್ಲ. ಎಸ್, ಅಲ್ಲಿ ಮಕ್ಕಳಿಗೆ ಆಬ್ವಿಯಸ್ಲಿ ಮಾನಸಿಕ ಇದ್ದಾರೆ ಅಂತ ಎಕ್ಸೈಟ್ಮೆಂಟು. ಇಲ್ಲಿ ಒಂದು ಸೀರಿಯಸ್ ಆದ ಎಲ್ಲರೂ ನಿಶಬ್ದವಾಗಿ ಇರುವಂತ ಒಂದು ಶೂಟಿಂಗ್ ನಡೀತಾ ಇತ್ತು. ಆ ಕಡೆಯಿಂದ ಅವರು ಕುಸು ಮಾತಾಡ್ತಿದ್ರು, ಯಾರಲ್ಲಿ ಮಾತಾಡಿದ್ರು ಅಂತ. ನನ್ನ ಮಕ್ಕಳು ಬಂದು ನನ್ನ ಮರ್ಯಾದೆ ತೆಗೆದಿದ್ದಾರೆ ಅಂತ ನಂಗೆ ಒಳಗೊಳಗೆ ಅನ್ಸಿದ್ದು. ಆಮೇಲೆ ಆ ಸೀನಲ್ಲಿ ಸಹ ಹಾಗೆ ಆ ದಿನ ನನಗೆ ತುಂಬ ನೆನಪಿದೆ. ಜೈಲಿನಲ್ಲಿ ನಾನು ಯಾವಾಗ ಬಂದು ಮಗನ ಹತ್ರ ಮಾತಾಡುವ ಸೀನ್ ಇದೆಯಲ್ಲ, ಆ ದಿವಸ ನಾನು ನಮ್ಮ ತುಂಬ ಆತ್ಮೀಯರಾದ ಶೀಲಾ ದಿವಾಕರ್ ಮೇಡಮ್ ಅನ್ನು ಕಳ್ಕೊಂಡ ದಿನವಾಗಿತ್ತದು. ಆ ನ್ಯೂಸಿಂದಲೇ ನಂಗೆ ಹೊರಗೆ ಬರ್ಲಿಕ್ಕೆ ಆಗ್ತಿರ್ಲಿಲ್ಲ. ಆದರೆ ಹಾಗಾಗಿ ನಾನು ಅಲ್ಲಿ ಬೇರೆ ಏನು ಉಳಿದ ಟೈಮಲ್ಲಿ ಏನು ಮಾತಾಡ್ತಿದ್ರು ನಾನು ಆ ಮೂಡಲ್ಲೇ ಇರಲಿಲ್ಲ. ನಾನು ಕಂಪ್ಲೀಟ್ ಒಂದು ಈ ಶೂಟಿಂಗಿಗೆ ಬೇಕಾದ ರೀತಿಯಲ್ಲೇ ನಾನು ನಿಜವಾದ ಮೂಡು ಸಹ ಇತ್ತು. ಸೊ ಅದೊಂದು ಈಗ ನನಗೆ ಸಡನ್ ನೆನಪಾಯಿತು. ಸೊ ಈಗ ನೀವು ಒಂದಷ್ಟು ಓಡಿಸಿಕೊಂಡು ಹೋಗುದು, ಹೊಡೆಯುವುದು ಅಥವಾ ಓಡಿ ಹೋಗುದು ಅಂತದೆಲ್ಲ ಇದೆ. ಸೀರೆಯಲ್ಲಿರುವಂತಹ ಒಂದು ಏನು ಹೇಳೋದು ಗಂಡು ಬೀರಿ ಅಂತಾನೆ ಹೇಳ್ಬೋದು ಆ ಏಜಿನಲ್ಲಿ ಕೂಡ. ಸೊ ಆ ಪಾತ್ರ ನಿಮಗೆ ಬಹುಶಃ ನೀವು ತುಂಬಾ ಸಾಫ್ಟ್, ಮಾನಸಿ ಟೀಚರ್ ಅಂದ್ರೆ ಸ್ವಲ್ಪ ಸಾಫ್ಟೇ, ಅವರು ಅಷ್ಟೊಂದು ಸ್ವಲ್ಪ ಸ್ಟ್ರಾಂಗ್ ಬೋಲ್ಡ್, ಬಟ್ ಏನ್ ಹೇಳುವಂಥದ್ದು ಒಬ್ಬರಿಗೆ ಸೀದಾ ಬೈ ಅಷ್ಟು ರ್ಯಾಶ್ ಆಗುವಂಥದ್ದು ಅಥವಾ ಅಷ್ಟು ಹೊಡೆಯುವಂಥದ್ದು. ಆ ಪಾತ್ರವನ್ನು ಎಕ್ಸ್ಪ್ಲೈನ್ ಮಾಡುವಾಗ ನಿಮಗೆ ಹೇಗೆ ಅನ್ಸಿತು, ಹೇಗೆ ಫೀಲ್ ಆಯ್ತು? ಅದೇ ಫಸ್ಟಿಗೆ ಅವರು ಸ್ಕ್ರಿಪ್ಟ್ ಹೇಳಿದಾಗಲೇ ನಾನು ಒಮ್ಮೆ ನನಗೆ ನರ್ವಸ್ ಆಯಿತು, ಒಬ್ಬ ಹೀಗೆಲ್ಲ ಮಾಡ್ಲಿಕ್ಕೆ ಉಂಟಲ್ಲ ಅಂತ. ಮತ್ತದು ಚಾಲೆಂಜಿಂಗ್ ಆಗಿ ನಾನು ತಗೊಂಡೆ. ನೀನೀಗ ಅದು ಹೇಳ್ತಾ ಇರುವಾಗ ನನಗೆ ಇನ್ನೊಂದು ಇನ್ಸಿಡೆಂಟ್ ನೆನಪಾಯ್ತು, ಹೇಳಿಬಿಡ್ತೇನೆ. ಇದರಲ್ಲಿ ಅವಳು ಕಮಲಕ್ಕ ಯಾವತ್ತೂ ಅಡುಗೆ ಹಾಕ್ತಿದ್ದಾಳೆ, ಬೀಡ ತಿಂತಾ ಇರ್ತಾಳಲ್ಲ. ಸೊ ಅವಳು ನನಗೆ ಫಸ್ಟಿಗೆ ಆಬ್ವಿಯಸ್ಲಿ ನನಗೆ ತಿನ್ನಲೇ ಇಲ್ಲ ಅಂತಲ್ಲ, ಆದರೆ ನಾನು ಅದು ತಿನ್ನೋದು ತುಂಬ ಕಡಿಮೆ. ಅವರು ಪ್ರತಿ ಸರ್ತಿ ಕೊಟ್ಟಿದ್ದಾಗಲೂ ಯಾವುದರಿಂದ ಅದು ತಲೆ ತಿರುಗೋದು ಸುಣ್ಣದಿದ್ದಲ್ಲ, ಅಲ್ಲೆಲ್ಲ ಸ್ವಲ್ಪ ಜಾಸ್ತಿ ಹಾಕಿದಾಗ ನಾನು ಬಾಯಿಗೆ ಹಾಕಿ 2 ನಿಮಿಷ ಆದ ಕೂಡ ಸರ್ 1 ನಿಮಿಷ ಹೇಳಿ ನಾನು ಅಲ್ಲಲ್ಲೇ ಎಲ್ಲಿ ಕುರ್ಚಿ ಉಂಟು ನೋಡಿಕೊಂಡು ಅಲ್ಲಲ್ಲೇ ಕೂತ್ಕೊಂಡು ಬಿಡ್ತಿದ್ದೆ. ಸೊ ಇಡೀ 40 ದಿನದಲ್ಲಿ ತಿಂದು ಕೊನೆಗೆ ಒಳ್ಳೆ ಅಭ್ಯಾಸ ಆಗಿತ್ತು ಅಡಿಕೆ ತಿನ್ನೋದು. ಎಸ್, ಸೀರೆ ಹಿಡ್ಕೊಂಡು ರಭಸದಲ್ಲಿ ಓಡುವಂಥದ್ದು ಅದು ನನಗೆ ಕಷ್ಟ ಅಂತ ಆಗಲಿಲ್ಲ ಭಾವನ. ಯಾಕೆ ಅಂದರೆ ನಾನು ಸ್ವಲ್ಪ ನಡೆಯುವುದೇ ಅಂದರೆ ಸ್ವಲ್ಪ ರೌಡಿಯಾಗಿ ನಡೀತೇನೆ ಅಂತ ನನ್ನ ಗಂಡ ತಮಾಷೆ ಮಾಡ್ತಾ ಇರ್ತಾರೆ. ಮೇ ಬಿ ಅದು ಸಹಜವಾಗಿ ನನ್ನ ಬಾಡಿಯಲ್ಲಿ ಇತ್ತ ಏನೋ, ಹಾಗಾಗಿ ಅದನ್ನು ಫುಲ್ ಎಂಜಾಯ್ ಮಾಡ್ಕೊಂಡೇ ಮಾಡಿದ್ದೇನೆ. ಸೊ ಇನ್ನಷ್ಟು ಇಂತಹ ವಿಷಯಗಳ ಬಗ್ಗೆ ಮಾತನಾಡೋಣ, ಆದರೆ ಅದು ಇನ್ನೊಂದು ವಿರಾಮ ತಗೊಂಡು. ಎಸ್, ಸೊ ಇನ್ನಷ್ಟು ಏನು ಹೇಳುವಂಥದ್ದು, ಕಾಂತಾರ ನೀವೆಲ್ಲ ಸೀರಿಯಸ್ ಆಗಿ ನೋಡಿದ್ದೀರಿ, ಬಟ್ ನಾವಿಲ್ಲಿ ಫನ್ನಿಯಾಗಿ ನೋಡ್ತಾ ಇದ್ದೇವೆ. ಸೊ ಫನ್ನಿಯಾಗಿ ಅದ್ರ ಬಗ್ಗೆ ಕೇಳ್ತಾ ಇದ್ದೇವೆ. ಸೊ ಇನ್ನಷ್ಟು ಇದ್ರ ಬಗ್ಗೆ ಮಾತನಾಡೋಣ, ಅದಕ್ಕಿಂತ ಮುಂಚೆ ಒಂದು ಪುಟ್ಟ ವಿರಾಮ. ಸಮಸ್ತ
ಸಮಸ್ತ ವೀಕ್ಷಕರಿಗೆ ಮತ್ತೊಮ್ಮೆ ದೀಪಾವಳಿಯ ಸಂಭ್ರಮ ಕಾಂತಾರದ ಕಮಲಕನ ಜೊತೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಈಗಾಗಲೇ ನಿಮ್ಗೆಲ್ಲ ಗೊತ್ತಾಗಿದೆ, ನಮ್ಮ ಜೊತೆ ಇದ್ದಾರೆ ಕಾಂತಾರದ ಕಮಲಕ. ಬನ್ನಿ ತಡ ಮಾಡೋದು ಬೇಡ, ಅವ್ರ ಜೊತೆ ಮತ್ತೆ ಮಾತನಾಡೋಣ. ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತಿಸಿಕೊಳ್ತಾ, ನಾನು ಕೇಳ್ಪಟ್ಟೆ ರಿಷಬ್ ಸರ್ ನಿಮ್ಮನ್ನೊಂದು ಸ್ಪೆಷಲ್ ಹೆಸರಿಂದ ಕರೀತಾರೆ. ನೀವು ಅವರ ತಾಯಿಯಾಗಿ ಮಾಡಿದ ನಂತರ ನಿಮ್ಗೊಂದು ಹೆಸರಿಟ್ಟಿದ್ದಾರೆ ಅಂತ ಕೇಳ್ಪಟ್ಟೆ. ಸೊ ಆ ಹೆಸರು ಹೇಗೆ? ಒಂದು ಡೈರೆಕ್ಟರ್ ಆಕ್ಟರ್ ಬಾಂಡ್ ಇರಬಹುದು, ಅಥವಾ ಅವರು ಏನ್ ಹೇಳ್ತಾರೆ ಅದನ್ನ ನೀವು ಮಾಡಿಕೊಂಡು ಹೋಗ್ಬೇಕಾಗ್ತದೆ, ಅಥವಾ ಅವರಿಂದ ನೀವು ಕಲಿಯುವುದು ಸಾಕಷ್ಟು ಇರ್ತದೆ. ಸೊ ಆ ಬಾಂಡ್ ಹೇಗಿತ್ತು? ಡೈರೆಕ್ಟರ್ ಆಕ್ಟರ್ ಅದಲ್ಲದೆ, ಡೈರೆಕ್ಟರ್ ಆಕ್ಟರ್ ಅಲ್ಲದೆ ಅವರು ನಿಮ್ಮ ಮಗನಾಗಿ ಮಾಡಿದ್ರು. ಸೊ ಆ ಬಾಂಡಿಂಗ್ ಹೇಗಿತ್ತು? ಇದನ್ನು ನಾನು ಹೇಳಲೇಬೇಕು. ಒಂದು, ನನಗೆ ರಿಷಬ್ ಸರಿಂದ ನಾನು ಫುಲ್ ಇನ್ಸ್ಪೈರ್ ಆದದ್ದು ಏನು ಅಂದರೆ, ಅವರ ಒಂದು ಏನು ಹೇಳ್ತೀರಿ ಲವಲವಿಕೆ, ಅವರ ಎನರ್ಜಿ. ಬೆಳಗ್ಗೆ ಅವರು ಸೆಟ್ಟಿಗೆ ಬಂದು ಎಲ್ಲರನ್ನು ಒಂದು ಪ್ರೀತಿಯಿಂದ ಒಂದು ಹಲೋ ಹಾಯ್ ನಮಸ್ಕಾರ ಅಂತ ಏನೋ ಹೇಳ್ಕೊಂಡು ಪ್ರತಿಯೊಬ್ಬರನ್ನು ಅವರು ಮಾತಾಡ್ಸ್ತಿದ್ದದೇ ನಮಗೊಂದು ಕೆಲಸ ಮಾಡ್ಲಿಕ್ಕೆ ಒಂದು ಹೊಸ ಹುರುಪು ಕೊಡ್ತಿತ್ತು. ರಿಷಬ್ ಸರ್ ಇವತ್ತಿಗೂ ಫೋನ್ ಮೇಲೆ ಮಾಡಿದರೆ ಕೆಲವೊಮ್ಮೆ ಮದರ್ ಇಂಡಿಯಾ ಹೇಳ್ತಾರೆ. ಮೊನ್ನೆ ತಾನೇ ಸಪ್ತಮಿ ಅವರು ಕೂಡ ನನಗೆ ಆಡಿಯೋ ಮೆಸೇಜ್ ಕಳಿಸಿದ್ರು, ರಿಷಬ್ ಸರ್ ನಿಮ್ಮನ್ನು ಮದರ್ ಇಂಡಿಯಾ ಹೇಳ್ತಿದ್ರು, ಈಗ ನೀವು ಪ್ಯಾನ್ ಇಂಡಿಯಾ ಮದರ್ ಆಗಿ ಅಂತ. ತುಂಬ ಖುಷಿ ಆಗ್ತದೆ. ಮತ್ತು ಅವರು ಪ್ರತಿಯೊಂದನ್ನು ಅವರದ್ದು ಡಿಟೇಲಿಂಗ್ ವರ್ಕ್, ನನಗೆ ಅವರ ನಿರ್ದೇಶನದ ಸೂಕ್ಷ್ಮತೆಗಳು, ಅವರು ಹೇಗೆ ಅದನ್ನು ಹ್ಯಾಂಡಲ್ ಮಾಡ್ತಾರೆ, ಅವರು ಅದನ್ನು ಹೇಗೆ ಪ್ರತಿಯೊಂದನ್ನು ಒಬ್ಸರ್ವ್ ಮಾಡ್ತಾ ಇರ್ತಾರೆ, ಯಾವ ರೀತಿ ತುಂಬ ಸೂಕ್ಷ್ಮವಾದ ಏನು ಹೇಳಿ ಕರೆಕ್ಷನ್ಸ್ಗಳನ್ನು ಹೇಳ್ತಾ ನಮ್ಮನ್ನು ತಿದ್ದುತ್ತಾರೆ, ಅದೆಲ್ಲ ನನಗೆ ತುಂಬ ಇಷ್ಟ ಆಯಿತು. ಮತ್ತು ಎಸ್ಪೆಷಲಿ ಅವರ ಎನರ್ಜಿ. ನಮಗಾದರೂ ಒಂದು ಮಧ್ಯಾಹ್ನ ಮೇಲೆ ಅಥವಾ ಒಂದು ಸಾಯಂಕಾಲ ಆಗುವಾಗ ಇವತ್ತು ಇದೊಂದು ಮುಗ್ದ್ರೆ ಸಾಕಿತ್ತು ಅಂತ ಎಲ್ಲೋ ಒಂದು ಕಡೆ ಕೆಲವು ದಿನ ಆದರೂ ಅನಿಸಿದೆ ಬಿಟ್ಟರೆ ಅನಿಸ್ತಾ ಇತ್ತು. ಆದರೂ ನಮಗೆಲ್ಲ ಹಾಗೆ ಅನಿಸ್ತಿದ್ದು ಕೂಡ ರಿಷಬ್ ಸರ್ ಒಂದು ದಿನವೂ, ಅದು ಮಧ್ಯರಾತ್ರಿಯ ಶಾರ್ಟೇ ಆಗಿರಲಿ ಅಥವಾ ಅವರಿಗೂ ಹೆಕ್ಟಿಕ್ ಶೆಡ್ಯೂಲಲ್ಲಿ ಅವರು ನಿರ್ದೇಶನ ಮಾಡ್ತಾ ಆ್ಯಕ್ಟ್ ಕೂಡ ಮಾಡ್ತಾ ಎಲ್ಲೂ ಕೂಡ ಅವರದ್ದು ಎನರ್ಜಿ ಡ್ರಾಪ್ ಆದದ್ದು ನಾನು ನೋಡಲೇ ಇಲ್ಲ ಭಾವನಾ. ಹಾಗಾಗಿ ಅವರ ಎನರ್ಜಿ ಒಂದು ಉಂಟಲ್ಲ, ನನಗೆ ನಿಜವಾಗಿ ಅದು ವಾವೆ. ತುಂಬ ನಾನು ಇವತ್ತಿಗೂ ನಾನು ತುಂಬಾ ಎಂತ ಹೇಳ್ತೇನೆ, ಅದಕ್ಕೆ ಆಶ್ಚರ್ಯದಿಂದ ಅದನ್ನು ನೋಡ್ತಾ ಇರ್ತೇನೆ. ಸೊ ಎಲ್ಲ ಟೈಮಲ್ಲೂ ಅಷ್ಟೇ ಎನರ್ಜಿ. ಹೌದು. ಸೊ ಈಗ ನೀವು ಒಂದು ಶೂಟಿಂಗಿಗೆ ನಿಮಗೆ ಶೆಡ್ಯೂಲ್ ಆಗಿರ್ತದೆ. ಸೊ ನೀವು ಹೋಗುವಾಗ, ನೀವು ಫಸ್ಟ್ ಅಲ್ಲಿ ಎಂಟರ್ ಆಗುವಾಗ ಏನು ಸೀನ್ ಆಗ್ತಿತ್ತು, ಅಥವಾ ಹೇಗಿತ್ತು ಫಸ್ಟ್ ರಿಯಾಕ್ಷನ್ ನಿಮಗೆ ನೋಡಿದ ಕೂಡಲೇ ಹೇಗಿತ್ತು ಅಲ್ಲಿ? ನನ್ನನ್ನು ಫಸ್ಟಿಗೆ ಆಡಿಷನ್ಗೆ ಲುಕ್ ಟೆಸ್ಟಿಗೆ ಕರೆದಿದ್ರು, ಅದು ಒಂದು ಕಡೆ ಆಗ್ತಾ ಇತ್ತಲ್ಲ. ಆಮೇಲೆ ಲುಕ್ ಟೆಸ್ಟಿಗೆ ಅಂದರೆ ಕ್ಯಾಮರಾದಲ್ಲೇ ನಾನು ಹೇಗೆ ಕಾಣ್ತೇನೆ ಅನ್ನುವ, ದೊಡ್ಡ ಕ್ಯಾಮರಾದಲ್ಲೇ, ಸಿನಿಮಾದ ಕ್ಯಾಮರಾದಲ್ಲೇ ನಾನು ಹೇಗೆ ಕಾಣ್ತೇನೆ ಅನ್ನುವ ಉದ್ದೇಶಕ್ಕೆ ನನ್ನನ್ನು ಲೊಕೇಶನಿಗೆ ಕರ್ಕೊಂಡು ಹೋದ್ರು. ಲೊಕೇಶನ್ ಫಸ್ಟ್ ನಾನು ಬಂದಾಗ ಎಂಥ ಲೊಕೇಶನು ಅಂತ ಅಂದಾಜಾಗಲಿಲ್ಲ. ಮತ್ತೆ ಗೊತ್ತಾಯ್ತು ಇಡೀ ಊರೇ ಲೊಕೇಶನ್. ಅಂದ್ರೆ ನನ್ಗದು ಅಷ್ಟು ಸಹಜವಾಗಿ ಕಾಣ್ತಿತ್ತು, ಒಂದಿಷ್ಟು ಮನೆಗಳಿದ್ದಾವೆ ಅಂತ. ಮತ್ತೆ ನೋಡಿದ್ರೆ ಸಿನಿಮಾಕ್ಕೋಸ್ಕರ ಮಾಡಿದ ಇಷ್ಟು ಮನೆಗಳು ಅಂತ. ಅಷ್ಟು ಒಂದು ದೊಡ್ಡ ರೀತಿಯ ಒಂದು ಸೆಟ್ ರೆಡಿ ಆಗಿತ್ತು. ಅಲ್ಲಿ ನಾನು ಅದೇ ಎಲ್ಲ ಡ್ರೆಸ್ ಎಲ್ಲ ಆಗಿ ರೆಡಿಯಾಗಿ ಈಚೆ ಹೊರಗೆ ಬರ್ತೇನೆ, ಒಂದು ಫೈಟ್ ಸೀನೇ ಆಗ್ತಾ ಇತ್ತು. ಅಲ್ಲೂ ನಾನು ಫುಲ್ ಕಕ್ಕಾಬಿಕ್ಕಿ ಆಗಿಬಿಟ್ಟೆ. ಯಾಕಂದ್ರೆ ಆ ರೀತಿಯ ಫೈಟ್ ಸೀನ್ ನಾನು ಸಿನಿಮಾದಲ್ಲಿ ನೋಡಿರ್ತೇವೆ, ಅದು ಪ್ರಶ್ನೆ ಬೇರೆ. ಆದರೆ ಅದರ ಮಾಡ್ತಾ ಇರುವಂತಹ ಕ್ಷಣ ನಾವು ನೋಡಿದ್ದು ಹೊಸ್ತು ನನಗೆ. ಸೊ ಫೈಟ್ ಸೀನ್ಗಳೆಲ್ಲ ಆಗ್ತಿದ್ದು, ಹೇಗೆ ಮಾಡ್ತಾರಲ್ಲ ಈ ಫೈಟ್ ಸೀನು ಅಂತ ಅದು ನೋಡಿದಾಗಿರ್ಬೋದು. ಮತ್ತೆ ನನ್ನದು ಎಲ್ಲವೂ ಆದದ್ದು ಕೆರಾಡಿಯ ಒಂದು ಆ ಜಾಗದಲ್ಲೇ, ರಿಷಬ್ ಸರ್ ಅವರ ಮೂಲ ಮನೆಯ ಹತ್ರದೇ ಒಂದು ದೊಡ್ಡ ಪ್ಲಾಟ್ನಲ್ಲಿ ನಮ್ಮ ಮನೆಗಳಿದ್ದು. ಆ ಮನೆಗಳೆಲ್ಲವೂ ಎಂತ ಹೇಳಿ ತುಂಬ ದಿನ ಆ ಮನೆ ಇದು ನನ್ನ ಮನೆ ಅಂತ ಹೇಳ್ತಾ ಇದು ನನ್ನ ಮನೆಯ ಬಾಂಡಿಂಗೇ ಇತ್ತು. ಸಿನಿಮಾದ ಕೊನೆಯ ದೃಶ್ಯದಲ್ಲಿ ಎಲ್ಲವೂ ಹೊತ್ತಿ ಉರಿತಾ ಇರುವಾಗ ತುಂಬಾ ಇವತ್ತಿಗೂ ನಾವು ಎಲ್ಲ ಆರ್ಟಿಸ್ಟ್ಗಳು ಒಟ್ಟಾದ್ರೆ ಒಮ್ಮೆ ಕೆರಾಡಿಗೆ ಹೋಗಿ ಬರುವ, ನಮ್ಮ ಮನೆ ಎಲ್ಲ ಜಾಗ ಅಟ್ಲೀಸ್ಟ್ ನೋಡಿ ಬರುವ ಅಂತ. ಈಗ ನಮ್ಮ ಯಾವ ಮನೆಯೂ ಅಲ್ಲಿಲ್ಲ, ಒಮ್ಮೆ ನೋಡಿ ಬರುವಂತ ಇವತ್ತಿಗೂ ಆಸೆ ಆಗ್ತದೆ. ಸೊ ಈಗ ನಾನು ನಿಮ್ಗೆ ಕೇಳ್ಬೇಕಂತಿದ್ದೆ, ಈ ಸಿಂಗಾರ ಸಿರಿಯ ಸಾಂಗ್ ಅಲ್ಲಿ ಈಗ ಒಂದು ಮಗ ಯಾವ್ದೋ ಒಂದು ಹುಡುಗಿಯನ್ನ ಕರ್ಕೊಂಡು ಹೋಗ ನಿಮ್ಮದೊಂದು ರಿಯಾಕ್ಷನ್, ಅದು ತುಂಬಾ ಕ್ಯೂಟ್ ಆಗಿದೆ ಮತ್ತೆ ತುಂಬಾ ಫನ್ನಿ ಆಗಿದೆ. ಅಂದ್ರೆ ಅಮ್ಮನಿಗೆ ಫುಲ್ ನಗು ಬರ್ತಾ ಇದೆ ಒಳಗಡೆಯಿಂದ, ಬಟ್ ಕಂಟ್ರೋಲ್ ಮಾಡಿ. ಸೊ ಅದನ್ನ ನೋಡೋಕೆ ನಮ್ಗೆ ಕ್ಯೂಟ್ ಅನ್ನಿಸ್ತದೆ ತುಂಬಾ. ಸೊ ಆ ಎಕ್ಸ್ಪ್ರೆಷನ್ ಕೊಡುವಾಗ ನಿಮ್ಮ ಮೈಂಡ್ ಅಲ್ಲಿ ಏನ್ ಓಡ್ತಾ ಇತ್ತು, ಅಥವಾ ನೀವು ನೋಡುವಾಗ ಅದು ಅಂದ್ರೆ ಅದ್ರಲ್ಲಿ ಬಹುಶಃ ಅನ್ನಿಸ್ತದೆ ಇವರು ಸಣ್ಣ ಏಜಿನವರು ಈ ರೋಲ್ ಮಾಡ್ತಾ ಇದ್ದಾರೆ ಅಂತ. ಅಂದ್ರೆ ಕರೆಕ್ಟ್ ಆಗಿ ನೋಡುವಾಗ ನಿಮ್ಮ ಮುಖದಲ್ಲಿ ಆ ಒಂದು ಇನ್ನೋಸೆನ್ಸ್ ಆಗಿರ್ಬಹುದು, ಅಥವಾ ಇಷ್ಟು ರ್ಯಾಶ್ ಇಲ್ಲ ಅಂತ ಫೀಲ್ ಆಗ್ತದೆ. ಸೊ ಆ ಒಂದು ಸಿಚುಯೇಷನ್ ಅಲ್ಲಿ ಹೇಗಿತ್ತು ಅಂದ್ರೆ ನೀವು ಅದು ಫುಲ್ ಅದು ನೋಡುವಾಗವೇ ಖುಷಿ ಆಗ್ತದೆ ನಮ್ಗೆ. ಸೊ ಅದರ ಬಗ್ಗೆ ಒಂದು ಕಮಲಕ್ಕನಿಗೆ ಮಗ ಬೇಜವಾಬ್ದಾರಿ ಮಗ ಅನ್ನೋದು
ತುಂಬ ಸಿಟ್ಟಿದೆ ಅವಳಿಗೆ. ಹಾಗಾಗಿ ಮಗನನ್ನು ಸರಿ ದಾರಿಗೆ ತರಲಿಕ್ಕೆ ಅವಳು ಬೈತಾನೆ ಇರ್ತಾಳೆ. ಮೇ ಬಿ ಕಮಲಕ್ಕನಿಗೆ ಒಂದು ಹುಡುಗಿಯನ್ನು ಎಲ್ಲಿಯಾರು ಇವ ಮದುವೆ ಆದ್ರೆ ಸ್ವಲ್ಪ ನೆಟ್ಟಗೆ ದಾರಿಗೆ ಬರ್ಬೋದು ಅಂತ ಕಮಲಕ್ಕನಿಗೆ ಅನ್ಸಿದೆ ಇರ್ಬೇಕು. ಹಾಗಾಗಿ ಅವಳು ಒಂದು ಹುಡುಗಿ ಅಂತೂ ಸಿಕ್ಕಿದಾಳೆ, ಇನ್ನು ಮಗ ಸ್ವಲ್ಪ ನೆಟ್ಟಗೆ ದಾರಿಗೆ ಬರ್ತಾನೆ, ನನ್ನ ಜವಾಬ್ದಾರಿ ಸ್ವಲ್ಪ ಕಡಿಮೆ ಆಗ್ತದೆ ಅಂತ ಕಮಲಕ್ಕ ಹಾಲು ಕೊಟ್ಟಿರ್ಬೋದು. ಅದೇ ನೋಡುವಾಗ ತುಂಬಾ ಕ್ಯೂಟ್ ಅನಿಸ್ತದೆ, ತುಂಬಾ ಖುಷಿ ಆಗ್ತದೆ. ಈಗ ನೀವೊಂದಷ್ಟು ಬೈಗುಳವನ್ನ ಬೈಯುವಾಗ ಥಿಯೇಟರ್ ಫುಲ್ ಓ ಅಂತ ಎಕ್ಸೈಟ್ಮೆಂಟ್ ಅಲ್ಲಿ ಖುಷಿ ಪಡ್ತಾರೆ. ಸೊ ಯಾವತ್ತಾದ್ರೂ ನೀವು ನಿಮ್ಮ ತಾಯಿ ಆಗಿರ್ಬೋದು, ತಂದೆ ಆಗಿರ್ಬೋದು, ಅಥವಾ ನಿಮ್ಮ ಪರಿಚಯಸ್ಥರು ಎಂತ ಬೈದಿ ಮಾರಿದ್ದು ಅಷ್ಟು ಚಂದ ಬೈದಿ ಅಂದ್ರೆ, ಬೈಯುವಾಗ ನಾರ್ಮಲಿ ಬೈದ್ರೆ ಬೈಬಾರ್ದು ಅಂತ ಹೇಳ್ತಾರೆ, ಬಟ್ ನೀವು ಎಷ್ಟು ಚಂದ ಬೈತೀರಿ ಅಂತ ಹೇಳುವಾಗ ನಿಮ್ಗೆ ಯಾವತ್ತಾದ್ರೂ ಯವ್ವ ನಾನು ಇಷ್ಟು ಚಂದ ಬೈದಿದ್ದೇನೆ ಎಷ್ಟು ಚಂದ ಅಂತ ಆತರಿಂದ ಅನ್ಸಿದ್ಯಾ? ಆಕ್ಚುಲಿ ತುಂಬಾ ಜನ ಅದೇ ಆ ಪಾತ್ರವನ್ನು ನೋಡಿದಾಗ ಆ ಪಾತ್ರಕ್ಕೆ ಆ ಬೈಗುಳದ ಶಬ್ದ ಮತ್ತು ಅವಳು ಆ ರೀತಿ ಮಾತಾಡೋದು ಅಗತ್ಯ ಇದೆ. ಆದ್ರೆ ತುಂಬಾ ಜನ ಹೀಗೂ ಹೇಳಿದವರಿದ್ದಾರೆ, ಅಂದ್ರೆ ಅಷ್ಟೆಲ್ಲ ವರ್ಡ್ಗಳು ಬೇಡಿತ್ತು, ನಿಮ್ಮ ಬಾಯಲ್ಲಿ ಆ ಶಬ್ದ ಕೇಳಲಿಕ್ಕೆ ನಮ್ಗೆ ಕಷ್ಟ ಆಯ್ತು ಅಂತ ಹೇಳಿದವರಿದ್ದಾರೆ. ಮತ್ತೆ ಕೆಲವರಿಗೆ ಈಗ ನೋಡಿ, ನಾವು ನಿಜವಾಗಿಯೂ ಅಂಥ ಪಾತ್ರಗಳ ಜೊತೆ ನಾವು ಜೀವಿಸಿದ್ದಿದ್ರೆ ಅದು ಸಹಜವಾಗಿದೆ ಅಂತ ಅನಿಸ್ತದೆ. ಎಷ್ಟೋ ಜನ ಪೇಟೆಯವರಿಗೆ ಆ ರೀತಿಯ ನಿಜವಾದ ವ್ಯಕ್ತಿಗಳನ್ನು ಅವ್ರು ನೋಡ್ಲೇ ಇಲ್ಲ ಕಣ್ಣಾರೆ, ಅಂತವರಿಗೆ ಯಬ್ಬಾ ಹೀಗೆಲ್ಲ ಮಾತಾಡ್ತಾರ, ಹೀಗೆಲ್ಲ ಮಾತಾಡ್ತಾರೆ, ಸ್ವಲ್ಪ ಜಾಸ್ತಿ ಆಯ್ತಲ್ಲ ಅಂತ ಅನ್ಸುದು ಸಹಜ ಅನ್ಸ್ತದೆ. ಬಟ್ ನಾನು ಅಲ್ಲಿ ಶೂಟಿಂಗಿಗೆ ಹೋಗಿದ್ದಾಗ ಅಲ್ಲಿ ಕೆರಾಡಿಯಲ್ಲಿ ಒಂದು ಫ್ಯಾಮಿಲಿ ನಾನು ಕಣ್ಣಾರೆ ನೋಡಿದ್ದೆ. ಅಲ್ಲಿ ಆ ಮನೆಯ ಇಬ್ರು ಪುಟ್ಟ ಹುಡುಗಿಯರು ಕೂಡ ಅವ್ರವ್ರ ಅಜ್ಜನಿಗೋ ಅಥವಾ ಅಮ್ಮನಿಗೋ ಸಿಟ್ಟು ಬಂದ್ರೆ ಬೈಯುವ ರೇಂಜು, ಯಪ್ಪ ಬೈತಾಳೆ ಇವಳು, ಭಯಂಕರ ಇದ್ದಾಳೆ ಮಾರ್ರೆ ಹುಡುಗಿ ಅಂತ ನಮ್ಗೆ ಅನ್ಸ್ತದೆ. ಅದು ಸಹಜವಾದ ಒಂದು ಹೇಳಿ ಒಂದು ಹಳ್ಳಿ ಸೊಗಡು ಅಲ್ವಾ. ಮತ್ತೀಗ ನೀವು ಉತ್ತರ ಕರ್ನಾಟಕಕ್ಕೆ ಹೋದ್ರೆ, ಧಾರವಾಡ ಕಡೆಗೆ ಹೋದ್ರೆ, ಗದಗಿಗೆ ಹೋದ್ರೆ ಅಲ್ಲಿಯದ್ದೇ ಆದ ಒಂದು ಸೊಗಡಿನ ಬೈಗಳ ಶಬ್ದಗಳಿದೆ. ಮತ್ತದು ಕೆಲವೊಮ್ಮೆ ಆ ಬೈಗಳ ಶಬ್ದಗಳು ಬೈಗಳದಲ್ಲಿ ಮಾತ್ರ ಯೂಸ್ ಆಗುದಲ್ಲ, ನೀವು ಅತಿ ಹೆಚ್ಚು ಪ್ರೀತಿ ಪಾತ್ರರಿಗೂ ಕೂಡ ಯೂಸ್, ಪ್ರೀತಿಯಿಂದ ಕೂಡ ಬೈಗಳ ಶಬ್ದವನ್ನು ಯೂಸ್ ಮಾಡ್ತಾರೆ. ಸೊ ನನಗೆ ಈ ಪಾತ್ರದಲ್ಲಿ ನನಗೆ ಹಾಗೆ ಅನ್ಸಿತ್ತು. ಅವಳು ಎಷ್ಟೋ ಸರ್ತಿ ನಾಯಿ ಅಂತ ಕರೆದ್ರು ಕೂಡ ಆ ನಾಯಿ ಅನ್ನು ಅಷ್ಟು ಪ್ರೀತಿಸ್ತಾಳವಳು, ಆ ಪ್ರೀತಿಯಿಂದಲೇ ಅವಳು ನಾಯಿ ಅಂತ ಹೇಳುವಂತಹ ಸನ್ನಿವೇಶಗಳು ನನಗೆ ಆಕ್ಟ್ ಮಾಡ್ಲಿಕ್ಕೆ ನಿಜವಾಗಿ ಒಂದು ಚಾಲೆಂಜಿಂಗ್ ಆಗಿತ್ತು, ತುಂಬಾ ಖುಷಿ ಕೊಟ್ಟಿದೆ. ಸೊ ಈಗ ನೀವು ಶೂಟಿಂಗ್ ಅಂತ ಅಂದ ಕೂಡಲೇ ನಿಮ್ಮ ಒಂದು ಪೀಸಿನ ಶೂಟಿಂಗ್ ಆಗ್ತದೆ, ಅಥವಾ ನಿಮ್ಮ ಒಂದು ವರ್ಕಿನ ನಿಮ್ಮ ಒಂದಷ್ಟು ಆರ್ಟಿಸ್ಟ್ಗಳೊಟ್ಟಿಗೆ ಶೂಟ್ ಆಗಿರ್ತದೆ. ಡಬ್ಬಿಂಗ್ ಆಗುವಾಗಲೂ ಕೂಡ ಹಾಗೆ ನಿಮ್ಮ ಒಂದಷ್ಟು ಪೀಸ್ಗಳ, ನಿಮ್ಮ ಒಂದಷ್ಟು ಪಾರ್ಟ್ಗಳು ಫುಲ್ ಒಂದು ನೋಡುವಾಗ, ಫುಲ್ ಅಟ್ ಸ್ಟ್ರೆಚ್ ಅಲ್ಲಿ ಮೂವಿಯನ್ನು ನೋಡುವಾಗ ನಿಮಗೆ ಹೇಗೆ ಫೀಲ್ ಆಯ್ತು? ಇದು ನಾನು ತುಂಬಾ ಏನ್ ಹೇಳ್ತೀರಿ, ಆ ದಿನಗಳನ್ನು ನನಗೆ ಎಣಿಸ್ಕೊಂಡ್ರೆ ಇವತ್ತಿಗೆ ಮೈ ಜುಮ್ ಅಂತದೆ. ಎಂತ ಅಂದ್ರೆ, ಒಂದು ನನಗೆ ಪ್ರೀಮಿಯರ್ ಶೋ ನೋಡಬೇಕು ಅಂತ ತುಂಬಾ ಆಸೆ ಇತ್ತು. ಸೊ ಹಾಗಾಗಿ ಪ್ರೀಮಿಯರ್ ಶೋಗೆ ನಾನು ಬೆಂಗಳೂರಿಗೆ ಹೋಗ್ಬೇಕು, ನಾನು ಪ್ರೀಮಿಯರ್ ಶೋ ಎಲ್ಲ ಆರ್ಟಿಸ್ಟ್ಗಳೊಟ್ಟಿಗೆ ನೋಡಬೇಕು. ಮತ್ತೆ ಆ ಪ್ರೀಮಿಯರ್ ಶೋ ಅನ್ನು ನಾನು ರಿಷಬ್ ಸರ್ ಒಟ್ಟಿಗೆ, ಐ ಮೀನ್ ನಮ್ಮ ಇಡೀ ಟೀಮ್ ಒಟ್ಟಿಗೆ ನಾನು ನೋಡಬೇಕು ಅನ್ನೋದು ನನಗೆ ತುಂಬಾ ದಿನದಿಂದ ಆಸೆ ಇತ್ತು. ಅದಕ್ಕೆ ಸರಿಯಾಗಿ 30ನೇ ತಾರೀಕು ಏನು ಹೇಳಿ ಸಿನಿಮಾ ರಿಲೀಸ್ ಆಗ್ತಾ ಇದೆ, 29ಕ್ಕೆ ಬೆಂಗಳೂರಲ್ಲಿ ಪ್ರೀಮಿಯರ್ ಶೋ ಅಂತ ಗೊತ್ತಾಗ್ತದೋ ಅದರ ಕೆಲವೇ ದಿನಗಳ ಹಿಂದೆ ನಮ್ಗೆ ಅದೇ ದಿನ ಮಂಗಳೂರು ಯೂನಿವರ್ಸಿಟಿಯಲ್ಲಿ ಡ್ಯಾನ್ಸ್ ಪ್ರೋಗ್ರಾಮ್ ಕೂಡ ಬುಕ್ ಆಗ್ತದೆ. ಈಗ ನನಗೆ ಕಂಪ್ಲೀಟ್ ದ್ವಂದ್ವ. ನಾನು ಆಸೆ ಪಟ್ಟ ಪ್ರೀಮಿಯರ್ ಶೋ ಒಂದು ಕಡೆ ಇದೆ, ಇನ್ನೊಂದು ನನ್ನ ಪ್ರೊಫೆಷನ್, ನಾನು ಮಾಡಲೇಬೇಕಾದ ನನ್ನ ಒಂದು ಕರ್ತವ್ಯ ಇಲ್ಲಿದೆ. ಏನು ಮಾಡೋದು ತುಂಬ ದುಃಖ ಆಯಿತು ಭಾವನಾ ಆ ಕ್ಷಣದಕ್ಕೆ. ಆದರೆ ನಾನು ಫೈನಲಿ ಎಸ್, ಇದು ನನ್ನ ಜವಾಬ್ದಾರಿ, ನಾನು ಇಲ್ಲಿ ಕಾರ್ಯಕ್ರಮಕ್ಕೆ ನಾನು ಹೋಗಬೇಕು ಅನ್ನೋ ಕಾರಣಕ್ಕಾಗಿ ಪ್ರೀಮಿಯರ್ ಶೋಗೆ ಹೋಗಿಲ್ಲ. ಸೊ ಪ್ರೀಮಿಯರ್ ಶೋ ಅಲ್ಲಲ್ಲೇ ಆಗಿತ್ತು, ಅಂದ್ರೆ ಮಂಗಳೂರು ಯೂನಿವರ್ಸಿಟಿಯಲ್ಲಿ ನಾನು ಡ್ಯಾನ್ಸ್ ಮಾಡ್ತಿದ್ದೆ, ಮಂಗಳೂರಿನಲ್ಲೇ ಭಾರತ್ ಸಿನಿಮಾ ಸರಿ ಪ್ರೀಮಿಯರ್ ಶೋ ಇತ್ತು, ನಾನು ಅಲ್ಲಿ ಹೋಗ್ಲಿಲ್ಲ. ನನ್ನ ಆಪ್ತರು ಎಲ್ಲರೂ ನೋಡಿದವರಿಂದ ನನಗೆ ಒಂದೊಂದು ಸೀನ್ ಆದ ಮೇಲೂ ನನಗೆ ಒಂದೊಂದು ಮೆಸೇಜ್ ಬರ್ತಾ ಇತ್ತು. ತುಂಬಾ ಅಂದ್ರೆ ಒಳಗಿಂದ ದುಃಖ, ಅಯ್ಯೋ ಆ ಕ್ಷಣದಲ್ಲಿ ನಾನಿಲ್ಲಲ್ಲ ಅಂತ. ಆದರೆ ನಾನು ಮರುದಿನ ಅಲ್ಲೂ ಫನ್ನಿ ಆಗಿತ್ತು. ಏನು ಅಂದರೆ, ನಾನು ತುಂಬ ದರ್ಪದಲ್ಲಿ ರಿಲೀಸಿಂಗ್ ಡೇ 30ನೇ ತಾರೀಕಲ್ಲ, ಸೊ ಆ ದಿವಸ ಫಸ್ಟ್ ಶೋ ನಾವು ಫ್ಯಾಮಿಲಿ ಒಟ್ಟಿಗೆ ಹೋಗೋದು ಅಂತ ಆಗಿತ್ತು. ಅಲ್ಲಿ ಹೋಗಿ ನೋಡ್ತೇನೆ, ಥಿಯೇಟ್ರಿಂದ ಒಂದಿಷ್ಟು ಜನ ಹೊರಗೆ ಬರ್ತಾರೆ, ನೀವು ತುಂಬ ಚಂದ ಆ್ಯಕ್ಟ್ ಮಾಡಿದ್ದೀರಿ ಅಂತ. ನನ್ನದು ಫಸ್ಟ್ ಶೋ ಅಲ್ವಾ? ಇಲ್ಲ, ಬೆಳಗ್ಗೆ 7:30 ಉಂಟು. ಅದು ನಂಗೆ ವಿಷಯವೇ ಗೊತ್ತಿರಲಿಲ್ಲ. ಅಯ್ಯಯ್ಯೋ, ನಾನು ನೋಡಿದ್ದಿದ್ರೆ 7 ವರ್ಷವೇ ಬುಕ್ ಮಾಡಬೇಕಿತ್ತಲ್ಲ ಅಂತ ಹಾಗೆ ಅನಿಸಿದ್ದು ಇದೆ. ಮತ್ತು ನನಗೊಂದು ಸರ್ಪ್ರೈಸ್ ಕಾಂತಾರದಲ್ಲಿ ಏನು ಅಂದರೆ, ನಾನು ಡಬ್ಬಿಂಗಿಗೆ ಆಗುವಾಗ ನನ್ನ ಡೈಲಾಗ್ ಎಲ್ಲಿ ಉಂಟು ಅಲ್ಲಿ ಮಾತ್ರ ಆ ದೃಶ್ಯಗಳನ್ನು ನೋಡಿದ್ದೆ, ಇಡೀ ಸಿನಿಮಾ ನಾನು ನೋಡಿರಲಿಲ್ಲ ಡಬ್ಬಿಂಗಲ್ಲಿ. ಹಾಗಾಗಿ ನಾನು ಕೊನೆಯ ಒಂದಿಷ್ಟು ನನ್ನ ಸ್ಕ್ರೀನ್ ಟೈಮ್ ಏನಿದೆ ಅದೆಲ್ಲವೂ ನನಗೆ ಥಿಯೇಟ್ರಲ್ಲಿ ನಾನು ಹೀಗೆ ನೋಡಿದಾಗಲೇ ನಾನು ಈ ಸೀನಲ್ಲಿ ಹೀಗೆ ಕಾಣಿಸ್ಕೊಂಡಿದೆ ಅನ್ನೋದು ಸರ್ಪ್ರೈಸ್. ನನ್ನ ಬೇರೆ ಯಾವ ಸಿನಿಮಾದಲ್ಲೂ ನನಗೆ ಈ ರೀತಿಯ ಸರ್ಪ್ರೈಸ್ ಸಿಗಲಿಲ್ಲ.
ತುಂಬಾ ಸಿನಿಮಾದಲ್ಲಿ ಏನಾಗ್ತದೆ ಅಂತ ನಾನು ಬಾಯ್ಬಿಟ್ಟು ಹೇಳ್ಬೇಕಾಗಿಲ್ಲ, ನಾವು ಮಾಡಿದ ಸೀನ್ ಇರುವುದೇ ಇಲ್ಲ, ಕೆಲವೊಮ್ಮೆ ಕಟ್ಟಾಗಿರ್ತದೆ. ಇಲ್ಲಿ ನಾನು ಎಕ್ಸ್ಪೆಕ್ಟೇಷನ್ಗಿಂತ ನನಗೆ ಜಾಸ್ತಿಯೇ ನಾನು ಸ್ಕ್ರೀನ್ ಮೇಲೆ ಕಾಣಿಸ್ಕೊಂಡದ್ದು ನನಗೆ ನಿಜವಾಗಿಯೂ ಮರೀಲಿಕ್ಕೆ ಸಾಧ್ಯ ಇಲ್ಲ. ಸೊ ನಾವು ಕಾರ್ಯಕ್ರಮದ ಕೊನೆಯ ಹಂತಕ್ಕೆ ಬಂದಿದ್ದೇವೆ. ಅದಕ್ಕಿಂತ ಮುಂಚೆ ನಿಮ್ಮ ಹತ್ರ ಕೇಳಬೇಕು, ಇಡೀ ಕಾಂತಾರ ಶೂಟಿಂಗ್ ಅಲ್ಲಿ ಅಥವಾ ಕಾಂತಾರ ಮೂವಿಯಲ್ಲಿ ಒಂದು ಮೆಮೊರೇಬಲ್ ಘಟನೆ ಯಾವ್ದಾದ್ರು ಇದ್ರೆ, ಅದು ಫನಿ ಆಗಿರಬಹುದು ಅಥವಾ ಹೀಗಾಗಬಾರ್ದಿತ್ತು ಅಂತ ಅನ್ಸಿದ ಒಂದು ಯಾವ್ದಾದ್ರು ಒಂದು ಘಟನೆ ಇರ್ಬೋದು. ಸೊ ಅಂತದ್ದು ಯಾವ್ದು? ಇಲ್ಲ, ಹೀಗಾಗಬಾರ್ದಿತ್ತು ಅಂತ ಅನ್ಸಿದ್ದು ಅಂತ ಮೇ ಬಿ ಅದು ನನ್ನ ನೇಚರ್, ನಾನು ಅಂಥದ್ದೆಲ್ಲ ನೆನಪಿಟ್ಕೊಳ್ಳೋದಿಲ್ಲ. ಸಂತೋಷದ ಕ್ಷಣಗಳು ಮಾತ್ರ ಇಲ್ಲಿ ಫೀಡ್ ಆಗ್ತಾ ಹೋಗ್ತದೆ. ಹಾಗಾಗಿ ನಾನು ಆಗ್ಲೇ ಹೇಳಿದ್ನಲ್ಲ, ನಾವು ಒಂದಿಷ್ಟು ಕಲಾವಿದ್ರು ಆ ಫ್ರೀ ಟೈಮ್ನಲ್ಲಿ ನಾವು ಏನು ನಮ್ಮ ಸುಖ ಕಷ್ಟಗಳನ್ನು ಹಂಚ್ಕೊಳ್ತಾ ಒಂದಿಷ್ಟು ಸಂತೋಷದ ಕ್ಷಣಗಳನ್ನು ನಾವು ಅನುಭವಿಸಿದ್ದೇವೆ. ಜೋಕ್ ಮಾಡ್ತಾ, ಹಾಡ್ತಾ, ಕುಣಿತಾ ಅನುಭವಿಸಿದ್ದೇವೆ. ಅದೆಲ್ಲ ನಾನು ಮರೀಲಿಕ್ಕೆ ಸಾಧ್ಯ ಇಲ್ಲ, ಅದನ್ನೇ ನಾನು ಹೇಳ್ಬೋದು ಅಷ್ಟೇ. ಮತ್ತು ಈ ಮೂಲಕ ನಾನು ಅಷ್ಟು ಸುದೀರ್ಘ ಶೂಟಿಂಗ್ಗೆ ನನ್ನನ್ನು ಏನು ಫ್ಯಾಮಿಲಿಯ ಟೆನ್ಷನ್ ಇಲ್ಲದೆ ನಾನು ಹೋಗ್ಲಿಕ್ಕೆ ಕಾರಣವಾದದ್ದು ನನ್ನ ಕುಟುಂಬ. ನನ್ನ ಗಂಡ ಸುಧೀರ್, ಮಗಳು ಸುರಭಿ, ನನ್ನ ಅಪ್ಪ ಅಮ್ಮ ಮುರಳೀಧರ್ ಉಪಾಧ್ಯ, ಶಾರದಾ ಉಪಾಧ್ಯ, ಮತ್ತು ನನ್ನ ಕ್ಲಾಸಿನ ಪೇರೆಂಟ್ಸು, ನನ್ನ ಮಕ್ಕಳು, ಶಿಷ್ಯವೃಂದ, ಇವರೆಲ್ಲರಿಗೂ ನಾನು ಧನ್ಯವಾದ ಹೇಳಲೇಬೇಕು. ಯಾಕಂದ್ರೆ ಒಂದಿಷ್ಟು ಸಪೋರ್ಟ್ ಇಲ್ಲದಿದ್ರೆ ನಾವು ನಿರಾಳವಾಗಿ ಅಲ್ಲಿ ಕೆಲಸ ಮಾಡ್ಲಿಕ್ಕೆ ಆಗುದಿಲ್ಲ. ಯಾಕಂದ್ರೆ ನನ್ನ ಜೊತೆ ಇದ್ದವರನ್ನೇ ನಾನು ನೋಡಿದ್ದೇನೆ, ಹಲವಾರು ಮನೆ ಟೆನ್ಷನ್ ಒಟ್ಟಿಗೆ ಪಾಪ ಅವರು ನಟಿಸ್ತಿದ್ರು, ಅವ್ರಿಗೆ ಅವ್ರದೇ ಆದ ಟೆನ್ಷನ್ಗಳು. ನಾನು ಫುಲ್ ಟೆನ್ಷನ್ ಫ್ರೀಯಲ್ಲಿ ಇರ್ತಿದ್ದೆ. ಅದಕ್ಕೆ ಕಾರಣವಾದದ್ದು ನನ್ನ ಬಳಗ. ಸೊ ಅವರೆಲ್ಲರನ್ನು ನಾನು ಈ ಸಂದರ್ಭದಲ್ಲಿ ನೆನಪಿಸಿಕೊಳ್ತಾ ಅವರಿಗೆ ಧನ್ಯವಾದ ಹೇಳಬೇಕು. ಭಾವನಾ, ಖುಷಿ ಆಯ್ತು ಟೀಚರ್. ಯಾಕಂತಂದ್ರೆ ಬಹುಶಃ ನೀವೀಗ ಹೇಳಿದಾಗೆ ಎಲ್ಲ ಒಂದು ಟೆನ್ಷನ್ ಅನ್ನ ಬಿಟ್ಟು ನೀವು ಮಾನಸಿ ಅನ್ನುವ ಒಂದು ಟೆನ್ಷನ್ ಅನ್ನ ಬಿಟ್ಟಿದ್ದ ಕಾರಣ, ಅಥವಾ ಅಲ್ಲಿನ ಒಂದು ಕರ್ತವ್ಯಗಳನ್ನ ನೀವು ಒಂದಷ್ಟು ದಿನ ನಿಲ್ಸಿದ ಕಾರಣ ನೀವು ಕಮಲಕ್ಕ ಆಗ್ಲಿಕ್ಕೆ ಬಹಳ ಈಸಿ ಆಯ್ತು, ಅಥವಾ ಬಹಳ ಸುಂದರವಾಗಿ ಮೂಡಿ ಬಂತು ಅಂತ ಹೇಳ್ಬಹುದು. ಸೊ ನಾನು ನಿಮ್ಗೆ ಕೇಳ್ಬೇಕಂತಿದ್ದ ಪ್ರಶ್ನೆ ಏನು ಅಂತಂದ್ರೆ, ಕೇಳಲೇಬೇಕು ಅಂತಿದ್ದ ಪ್ರಶ್ನೆ ಅಂತಂದ್ರೆ, ಇಡೀ ಮೂವಿಯಲ್ಲಿ ನೋಡುವಾಗ ನಮಗೆ ಒಂದಷ್ಟು ಸೀನ್ಗಳು ಇನ್ನೂ ಕಣ್ಣಿಗೆ ಕಟ್ಟಿದ ಹಾಗೆ ಉಂಟು. ಒಂದಷ್ಟು ನಿಮಗೆ ಹಾಗೆ ಯಾವುದು ಎಂತ ಅಂದ್ರೆ ಆ ಸೀನ್ ಬಗ್ಗೆ ತುಂಬಾ ಖುಷಿಯಾಗಿ ತುಂಬಾ ಪ್ರೌಡ್ ಆದಂತಹ ಸೀನ್ ಯಾವುದು, ಅಥವಾ ಕಾಡಿದಂತಹ ಸೀನ್ ಯಾವುದು? ಆ ಶೂಟಿಂಗ್ ಆಗ್ತಾ ಇರುವಾಗ ಸಹ ನಾನು ನೋಡಿದ್ದೆ, ಅದು ಪ್ಲಸ್ ಸ್ಕ್ರೀನ್ ಮೇಲೂ ನೋಡಿದ್ದೆ. ಅದನ್ನು ತುಂಬ ಡಿಟೇಲ್ ಹೇಳುವುದಿಲ್ಲ, ಎಗೇನ್ ನಾನು ಸಸ್ಪೆನ್ಸ್ ರಿವೀಲ್ ಮಾಡಿದ ಹಾಗೆ ಆಗ್ತದೆ. ಕೊನೆಯ ಎಲ್ಲರೂ, ಇಡೀ ಜಗತ್ತು ಹೊಗಳ್ತಾ ಇರೋದು ಇಡೀ ಸಿನಿಮಾದ ಕೊನೆಯ ಒಂದು 20 ನಿಮಿಷವನ್ನು ಜಗತ್ತೇ ಹೊಗಳ್ತಾ ಇದೆ. ಅದರಲ್ಲೂ ಒಂದು ತುಂಬ ಸೆನ್ಸಿಬಲ್ ಆದ ಒಂದು ಸೀನ್ ಇದೆ, ಎಲ್ಲರ ಕೈಗಳನ್ನು ಒಟ್ಟು ಮಾಡುವಂತಹ ಒಂದು ಸೀನ್. ಅದು ನೋಡಿದಾಗ ತಾನೇ ನಮ್ಮ ಮನಸ್ಸು ಆರ್ದ್ರವಾಗಿ ಬಿಡ್ತದೆ, ಕಣ್ಣಲ್ಲಿ ಗೊತ್ತಿಲ್ಲದ ಹಾಗೆ ಕಣ್ಣಂಚಲ್ಲಿ ನೀರು ತುಂಬುತ್ತದೆ. ಸೊ ಅದು ನಾನು ಶೂಟಿಂಗ್ ಆಗ್ತಾ ಇರುವಾಗಲೇ ಎಷ್ಟು ಚಂದ ಉಂಟಿದು ಅಂತ ಅನ್ಕೊಂಡಿದ್ದೆ. ಬಟ್ ಆವಾಗ ಅದರ ತೀವ್ರತೆ ನನಗೆ ಗೊತ್ತಿರ್ಲಿಲ್ಲ, ಯಾಕಂದ್ರೆ ಅದರ ಹಿಂದೆ ಮುಂದಿದ್ದು ನನಗೆ ಅಂದಾಜಿರ್ಲಿಲ್ಲ. ಅದೇ ಸ್ಕ್ರೀನ್ ಮೇಲೆ ಅದನ್ನು ನೋಡುವಾಗ ವಾವ್, ಮಾಸ್ಟರ್ ಪೀಸ್ ಅಂತ ಅನಿಸ್ತದೆ. ಸೊ ಬಹುಶಃ ಈ ವರ್ಷದ ದೀಪಾವಳಿ ನಿಮಗೆ ತುಂಬಾ ಸ್ಪೆಷಲ್. ಯಾಕಂತಂದ್ರೆ ಇಷ್ಟು ಒಂದಷ್ಟು ಸಣ್ಣದಾಗಿದ್ದ ನಿಮ್ಮ ಫ್ಯಾಮಿಲಿ, ಅಥವಾ ಒಂದಷ್ಟು ಈಗ ಯೂಟ್ಯೂಬಿನ ಒಂದಷ್ಟು ಫ್ಯಾನ್ಸ್ ಜೊತೆಗೆ ಅಥವಾ ಒಂದಷ್ಟು ಫ್ರೆಂಡ್ಸ್ ಜೊತೆಗಿದ್ದಂಥ ಫ್ಯಾಮಿಲಿ ಈಗ ದೊಡ್ಡದಾಗಿದೆ. ಎಲ್ಲರೂ ಕೂಡ ಮಾನಸಿಸುವುದಿರ ನಮಗೂ ಇಷ್ಟ, ಅವರು ನಾವು ಅವರ ಅಭಿಮಾನಿ ಅಥವಾ ನಾವು ಅವರನ್ನು ಪ್ರೀತಿಸ್ತೇವೆ ಅಂತ ಹೇಳುವವರಿದ್ದಾರೆ. ಸೊ ಹೀಗೆ ನಿಮ್ಮ ಮುಂದಿನ ಎಲ್ಲ ದೀಪಾವಳಿಗಳು ಇನ್ನಷ್ಟು ಸಂಭ್ರಮದಿಂದ ಕೂಡಿರಲಿ ಅಂತ ನಮ್ಮ ಸ್ಪಂದನ ವಾಹಿನಿಯ ಕಡೆಯಿಂದ ನಿಮಗೆ ಆಲ್ ದ ಬೆಸ್ಟ್ ಹೇಳ್ತಾ ಇದ್ದೇವೆ. ಹಾಗೆ ಮತ್ತೊಮ್ಮೆ ಕಂಗ್ರ್ಯಾಚುಲೇಷನ್ಸ್ ಕೂಡ ಹೇಳ್ತಾ ಇದ್ದೇವೆ. ಹಾಗೆ ನೀವು ಈಗ ಹೇಳಿದ್ರಿ ಜುಗ್ಗಲ್ ಬಂದೆ, ಅದರ ಜೊತೆಗೆ ನಿಮ್ಮ ಮುಂದಿನ ಯಾವ ಪ್ರಾಜೆಕ್ಟ್ಸ್ ಇದೆ ಎಲ್ಲದಕ್ಕೂ ಕೂಡ ಆಲ್ ದ ಬೆಸ್ಟ್. ಸೊ ಕೊನೆಯದಾಗಿ ವೀಕ್ಷಕರಿಗೆ ಏನಾದರೂ ಹೇಳ್ಬೇಕಂತಿದ್ರೆ, ಅಥವಾ ಕಾಂತಾರದ ವೀಕ್ಷಕರಿಗೆ ಪ್ರೇಕ್ಷಕರಿಗೆ ಏನಾದರೂ ಹೇಳ್ಬೇಕಂತಿದ್ರೆ? ಫಸ್ಟ್ ಆಫ್ ಆಲ್, ಇವತ್ತು ತುಂಬ ಖುಷಿಯಿಂದ ಇಂಟರ್ವ್ಯೂ ಆರಾಮ್ಸೆ ಮಾತಾಡಿದ್ದೇನೆ. ಯಾಕಂದರೆ ನನ್ನ ಪ್ರೀತಿಯ ಶಿಷ್ಯ ಭಾವನವೇ ನನ್ನ ಎದುರು ಇರುವಂಥದ್ದು. ಈ ಕ್ಷಣಕ್ಕೆ ನಾನು ಸ್ಪಂದನ ಚಾನಲಿಗೆ ನನ್ನ ಹೃತ್ಪೂರ್ವಕ ಧನ್ಯವಾದ ಹೇಳ್ತೇನೆ. ಅಲ್ಲದೆ ಕಾಂತಾರವನ್ನು ಗೆಲ್ಲಿಸಿದವರು ಪ್ರೇಕ್ಷಕರು. ಸೊ ಅವರಿಗೆ ನನ್ನ ಹೃತ್ಪೂರ್ವಕ ಧನ್ಯವಾದಗಳು. ಎಲ್ಲರೂ ಬಾಯಿಂದ ಬಾಯಿಗೆ ಚೆನ್ನಾಗಿದೆ ಅದರಷ್ಟು ಒಳ್ಳೆ ಪ್ರಮೋಷನ್ ಬೇರೆ ಯಾವುದೂ ಇಲ್ಲ. ಜನರೇ ಇದನ್ನು ಗೆಲ್ಲಿಸಿದ್ದು. ಇಡೀ ಕಾಂತಾರ ತಂಡದ ಪರವಾಗಿ ನಾನು ಸ್ಪಂದನ ವೀಕ್ಷಕರಿಗೆ, ಕಾಂತಾರದ ವೀಕ್ಷಕರಿಗೆ ನನ್ನ ಹೃತ್ಪೂರ್ವಕ ಧನ್ಯವಾದ ಹೇಳ್ತಾ ಇದ್ದೇನೆ.
ಮತ್ತೊಮ್ಮೆ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಬಂದದಕ್ಕಾಗಿ ಧನ್ಯವಾದಗಳು. ಧನ್ಯವಾದ. ನೋಡಿದ್ರಲ್ಲ ವೀಕ್ಷಕರೇ, ಇಷ್ಟು ಹೊತ್ತು ದೀಪಾವಳಿ ಹಬ್ಬದ ಸಂಭ್ರಮವನ್ನ ನಾವು ಸ್ಪಂದನ ವಾಹಿನಿಯವರು ನಿಮ್ಮ ಜೊತೆಗೆ ಹಾಗೆ ನಮ್ಮ ಈ ವರ್ಷದ ದೀಪಾವಳಿಯನ್ನ ತುಂಬಾ ಖುಷಿಯಿಂದ ಆಚರಿಸ್ತಾ ಇರುವಂತಹ ಕಮಲಕ್ಕ, ಕಾಂತಾರದ ಕಮಲಕ್ಕ, ಮಾನಸಿ ಸುಧೀರ್ ಅವರೊಂದಿಗೆ ನಾವು ಮಾತನಾಡ್ತಾ ಹರಟೆ ಹೊಡಿತಾ ಕಾಲವನ್ನ ಕಳೆದ್ವಿ. ಈ ದೀಪಾವಳಿ ಹಬ್ಬ ನಿಮ್ಗೂ ಕೂಡ ನಿಮ್ಮ ಮನೆಯವರಿಗೂ ಕೂಡ ಶುಭವನ್ನ ತರಲಿ ಅಂತ ಹೇಳ್ತಾ ಇದು ಈ ಹೊತ್ತಿನ ವಿಶೇಷ ಕಾರ್ಯಕ್ರಮ. ನಿರಂತರ ಸುದ್ದಿ ಮತ್ತು ಮನೋರಂಜನೆಗಾಗಿ ನೋಡ್ತಾ ಇರಿ ಸ್ಪಂದನ.